ಕನ್ನಡ ನೆಲದ ಹುಲ್ಲೆನಗೆ ಪಾವನ ತುಳಸಿ, ಕನ್ನಡ ನೆಲದ ನೀರುವಲೆನಗೆ ದೇವನದಿ, ಕನ್ನಡ ನೆಲದ ಕಲ್ಲೆನಗೆ ಸಾಲಿಗ್ರಾಮ ಶಿಲೆ, ಕನ್ನಡವೇ ದೈವಮಯಿ, ಕನ್ನಡವೇ ಪ್ರಾಣಮಯಿ, ಕನ್ನಡದ ಶಬ್ದವೆನಗೆ ಓಂಕಾರ ನಾದ, ಕನ್ನಡದ ನುಡಿಯನಿಗೆ ಗಾಯತ್ರಿ ಅದ್ಭುತ ಮಂತ್ರ. ಇನ್ನಾವುದೈ ಪೆರತು ಈ ಧರೆಯೊಳಗೆ, ಕನ್ನಡದ ಸೇವೆಯಿಂದ ಅಧಿಕಂ, ಕನ್ನಡವೇ ದೈವಮಯಿ, ಕನ್ನಡವೇ ಪ್ರಾಣಮಯಿ ಅಂತಾರೆ. ಅಂತಹ ಕನ್ನಡದ ನೆಲಕ್ಕೆ ಹಣೆ ಮಣಿತ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸರ್ ಬಿಟ್ಬಿಡಿ ಅದನ್ನು. ನನ್ನ ಸೌಭಾಗ್ಯ ಅನ್ಕೊಳ್ತೇನೆ, ಜಗದ್ಗುರು ಮಡಿವಾಳೇಶ್ವರರ ಗರಗದ ಈ ಪುಣ್ಯ ಸ್ಥಳದಲ್ಲಿ ಬಂದು ಕೇವಲ ಒಂದು 10-15 ದಿನಗಳ ಅಂತರದಲ್ಲಿ ಬಂದು ನಿಂತ್ಕೊಂಡು ಮತ್ತೊಮ್ಮೆ ಮಾತನಾಡುವ ಸೌಭಾಗ್ಯ ನನದು. PUC ವಿದ್ಯಾರ್ಥಿಗಳು ಈ ಕಾಲೇಜಿನ ಅಂಗಳದಲ್ಲಿ ಓದಿ ಹಕ್ಕಿಯಾಗಿ ಹಾರಾಡಿ ಚುಕ್ಕೆಯಂತೆ ಮಿನುಗಿ ಈ ಕಾಲೇಜಿನಿಂದ ಉನ್ನತ ಅಧ್ಯಯನಕ್ಕಾಗಿ ಮುಂದೆ ಹೋಗುವ ಈ ಸಂದರ್ಭದಲ್ಲಿ ನಿಮ್ಮನ್ನ ಬೀಳ್ಕೊಡುವ ಈ ಶುಭ ಸಮಾರಂಭದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ಹೆಮ್ಮೆ ಅದು. ಯಾರು ಈ ನೆಲದ ಜ್ಞಾನ ಯೋಗಿಗಳು ಅಂತ ಕರಿತೇವೆ, ಅಂತಹ ಪರಮ ಪೂಜ್ಯ ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪಗಳ ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯಂದಿರಾಗಿ ಸದಾ ಅವರ ಜೊತೆಗೆ ಇದ್ದುಕೊಂಡು ಅವರ ಜ್ಞಾನದ ಆ ಬುತ್ತಿಯನ್ನ ಬಿಚ್ಚಿ ಉಂಡಂತಹ ಪರಮ ಪೂಜ್ಯ ಶ್ರೀ ಆತ್ಮಾರಾಮ ಮಹಾಸ್ವಾಮಿಗಳ ಅಡಿದಾವರೆಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಣೆ ಮಾಡ್ತಾರೆ. ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾಗಿರುವಂತವರು ಆಡಳಿತಾಧಿಕಾರಿಗಳು ಆಗಿರುವಂತಹ ಶ್ರೀ SS ಮುಕಯ್ಯನ ಮಠ ಆ ಹಿರಿಯರಲ್ಲಿ 39 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತಿಯಾಗಿ ಶ್ರೀಮಠದ ಆಡಳಿತಾಧಿಕಾರಿಗಳಾಗಿ ಸೇವೆಯನ್ನ ಮಾಡಬೇಕು ಅಂತ ಹಂಬಲಿಸಿ ಈ ಕಾಲೇಜಿನ ಈ ಸಂಸ್ಥೆಯ ಈ ಎತ್ತರ ಬಿತ್ತರಗಳನ್ನ ಅದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಕನಸಿನೊಂದಿಗೆ ಈ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮುಕಯ್ಯನ ಮಠ ಹಿರಿಯರಲ್ಲಿ ನನ್ನ ನಮನಗಳನ್ನು ಅರ್ಪಣೆ ಮಾಡ್ತೇನೆ. ಬಹಳ ಪ್ರೀತಿಯಿಂದ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಅಪ್ಪಗಳು ಆಹ್ವಾನಿಸಿದಾಗ ಮತ್ತೆ ಮತ್ತೆ ನೀವು ಬರಬೇಕು ಅಂತ ನನ್ನನ್ನ ಕರೆದಿರುವಂತಹ ಪ್ರಾಚಾರ್ಯರು ಕಮ್ಮಾರ್ ಸರ್ ಅವರಲ್ಲಿ ಕೂಡ ನಾನು ವಂದಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈ ಅಂಗಳಕ್ಕೆ ಬಂದಾಗ ಅಲ್ಲಿ ಮಾತನಾಡಿದ ಮಾತುಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೇಳಿಸ್ಬೇಕು ಅಂತ ಹಂಬಲದೊಂದಿಗೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನಿದ್ದೀರಿ, ನಾನು ಬಂದಾಕ್ಷಣವೇ ನೀವು ತೋರಿರುವ ಪ್ರೀತಿ, ಆ ನಿಮ್ಮ ನಗುಮುಖದ ಸ್ವಾಗತ ಇದೆಯಲ್ಲ, ಅದಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳ್ತಾ ಆ ಎಲ್ಲ ನಿರ್ದೇಶಕ ಮಂಡಳಿಗಳಿಗೆ ನನ್ನ ಅನಂತ ಕೋಟಿ ನಮನಗಳನ್ನ ಅರ್ಪಣೆ ಮಾಡ್ತೇನೆ. ದೈವ ಲೀಲೆಯ ಕಾಣೆ, ಕರ್ಮ ಜಾಲವ ಕಾಣೆ, ಅದು ಬುದ್ಧಿ ಯಾಚಿಗಿನ ಮಾತು. ಯಾರು ಏನೇ ಹೇಳಲಿ ಪ್ರೀತಿ ಅಂತ ವಸ್ತುವನ್ನು ಭವದಲ್ಲಿ ಕಾಣೆ, ಅದು ಮನಗಂಡ ಮಾತು ಅಂತ ಮಧುರ ಚನ್ನರು ಬಿಜಾಪುರದ ಕವಿಗಳು ಹೇಳ್ತಾರೆ. ಆ ಪ್ರೀತಿ ತಂದು ನನ್ನನ್ನ ಇಲ್ಲಿ ನಿಲ್ಲಿಸಿದೆ. ಯಾರೋ ನಮ್ಮ ದಾರಿಯಲ್ಲಿ ಮುಳ್ಳು ಚೆಲ್ಲಿದರೆ ಅವರ ಹಾದಿಗೆ ಹೂವು ಹಾಕೋಣ, ಯಾರೋ ನಮ್ಮ ಮನೆಗೆ ಕಲ್ಲು ಹೊಡೆದರೆ ಅವರ ಮನೆಗೆ ಹಣ್ಣು ಹಾಕೋಣ. ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಒಂದಿದ್ರೆ ಸಾಕು, ಇಡೀ ಜಗತ್ತೇ ಇದೆ ನಮ್ಮ ಜೊತೆಯಲ್ಲಿ ಅಂತ ಹೇಳ್ತಾರಲ್ಲ, ಆ ಪ್ರೀತಿ ಮಾತ್ರ ಜಗತ್ತನ್ನ ಗೆಲ್ಲುವಂತ ಒಂದು ಅಮೋಘವಾದ ಅಸ್ತ್ರ ಆಗಿದೆ. ಆ ಪ್ರೀತಿ ನಮ್ಮೆಲ್ಲರನ್ನ ಹೀಗೆ ಬಂಧಿಸಿದೆ, ಆ ಪ್ರೀತಿನೇ ತಂದು ನನ್ನನ್ನ ಇಲ್ಲಿ ನಿಲ್ಲಿಸಿದೆ. ಹೀಗಾಗಿ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ಗುರು ಬಳಗಕ್ಕೆ ಮತ್ತೊಮ್ಮೆ ನನ್ನ ಅನಂತ ನಮನಗಳನ್ನ ಅರ್ಪಣೆ ಮಾಡ್ತೇನೆ. ನನಗೆ ಖುಷಿ ಅನಿಸ್ತಾ ಇದೆ, ಇಷ್ಟು ಕೇವಲ ಕಡಿಮೆ ವರ್ಷಗಳ ಅವಧಿಯೊಳಗೆ ಒಂದು ಕಾಲೇಜು ಇವತ್ತು ಇಷ್ಟೊಂದು ವಿದ್ಯಾರ್ಥಿಗಳನ್ನ ಇಲ್ಲಿ ಸೇರಿಸಿಕೊಂಡು ವಿದ್ಯೆಯನ್ನ ನೀಡ್ತಾ ಇರೋದಕ್ಕೆ ನಾನು ಮೊದಲು ಈ ಆಡಳಿತ ಮಂಡಳಿಯವರಿಗೆ, ಪೂಜ್ಯರಿಗೆ, ತಮ್ಮೆಲ್ಲರಿಗೆ ಅಭಿನಂದಿಸ್ತೇನೆ. ನನಗೆ ಖುಷಿ ಏನು ಅಂತ ಹೇಳಿದ್ರೆ, ಯಾವ್ದಾದ್ರೂ ಕಾಲೇಜಿಗೆ ಹೋದಾಗ ಆ ಕಾಲೇಜಿನೊಳಗೆ ಮಾತನಾಡೋದಕ್ಕೆ ಬನ್ನಿ ಅಂತ ಸ್ಟೂಡೆಂಟ್ಸ್ಗಳನ್ನ ಕೇಳಿದ್ರೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಈ ಕಾಲೇಜಿನ ಅಂಗಳಕ್ಕೆ ಬಂದು ನಿಂತುಕೊಂಡ್ರೆ
ಆ ವಿದ್ಯಾರ್ಥಿನಿಯರು ತಮ್ಮ ನಾ ಮುಂದೆ ನೀ ಮುಂದೆ ಅಂತ ಬಂದು ತಮ್ಮ ಅನಿಸಿಕೆಗಳ ಸುರಿಮಳೆಯನ್ನ ಸುರಿಸ್ತಾ ಇರುವಾಗ ನನಗನ್ನಿಸ್ತದೆ, ಇಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳ ಎದೆಯೊಳಗೆ ಆತ್ಮವಿಶ್ವಾಸವನ್ನ ತುಂಬಿ ಸ್ಟೇಜ್ ಮೇಲೆ ಬಂದು ನಿಂತು ಮಾತನಾಡುವ ಹಾಗೆ ಅವರಲ್ಲಿ ಧೈರ್ಯವನ್ನ ತುಂಬಿರುವಂತದ್ದು ಇಲ್ಲಿರುವ ಗುರು ಬಳಗ. ಆ ಕಾರಣಕ್ಕಾಗಿ ನೀವು ಬಂದು ಇಷ್ಟು ಧೈರ್ಯದಿಂದ ಇಲ್ಲಿ ಮಾತಾಡ್ತಾ ಇದ್ದೀರಿ. ಹೀಗಾಗಿ ಮಾತನಾಡುತ್ತೇನೆ ಎನ್ನುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿದೆಯಲ್ಲ, ಅದಕ್ಕೆ ಎಲ್ಲ ವಿದ್ಯಾರ್ಥಿನಿಯರನ್ನು ಒಂದು ಸಾರಿ ನಾನು ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಇನ್ನು ಎಲ್ಲರೂ ಒಂದು ಚಿಂತೆ ಇತ್ತು, ಆದ್ರೆ ಅದು ಒಂದು ಹಾಗೆ ಉಳಿದ್ಬಿಡ್ತು. ವೇದಿಕೆ ಮೇಲೆ ಇರುವಂತ ಅತಿಥಿಗಳು ಮಾತಾಡ್ತಾ ಇದ್ರು, ಬರೀ ವಿದ್ಯಾರ್ಥಿನಿಯರೇ ಬಂದು ಹೋಗ್ತಾ ಇದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ನೋವು ನಾವೆಲ್ಲ ಇಲ್ಲಿ ವೇದಿಕೆ ಮೇಲೆ ಇದ್ದವರಿಗೆ ಕಾಡ್ತಾ ಇತ್ತು. ಆದ್ರೆ ಯಾಕೆ ಬರ್ಲಿಲ್ಲ ಅಂತ ಅಂದ್ರೆ, ಈಗ ಅವಕಾಶವನ್ನ ಅವ್ರಿಗೆ ಕೊಟ್ಟಿದೀವಿ ಸರ್. ಮೊದಲೆಲ್ಲ ಬಹಳ ವರ್ಷ ನಾವೇ ಅದನ್ನೆಲ್ಲ ಮಾಡಿದೀವಿ, ಈಗ ಒಂದ್ ಸ್ವಲ್ಪ ವರ್ಷ ಅವ್ರು ಮಾಡ್ಲಿ ಅಂತ ಹೇಳಿ ಅವ್ರಿಗೆ ಬಿಟ್ಕೊಟ್ಟಿದೀವಿ. ಹೀಗಾಗಿ ನಾವು ವೇದಿಕೆಗೆ ಬರ್ಲಿಲ್ಲ ಅಂತ ಹೇಳಿ ನಮ್ಮ ವಿದ್ಯಾರ್ಥಿಗಳು ಸುಮ್ಮನೆ ಆರಾಮಾಗಿ ನಿಮ್ಮ ಮಾತುಗಳನ್ನ ಕೇಳ್ಕೊಂಡು ಕುಂತ್ಕೊಂಡಿದ್ದಾರೆ. ನಾನು ನಿಮ್ಮ ಜೊತೆಗೆ ಒಂದಿಷ್ಟು ಚಿಂತನೆಗಳನ್ನ ಹಂಚ್ಕೊಳ್ತೇನೆ. ನಮ್ಗೆಲ್ಲ ಗೊತ್ತಿದೆ, ಬಹಳ ಸುಂದರವಾದಂತಹ ಒಂದು ಕಾಲೇಜಿನೊಳಗೆ ತಾವೆಲ್ಲ ಇಲ್ಲಿದ್ದೀರಿ. ಯಾಕೆ ಅಂದ್ರೆ ಯಾವುದು ಅಂತಹ ಜಗದ್ಗುರು ಮಡಿವಾಳೇಶ್ವರ ಅಪ್ಪಗಳ ತಪವನ್ನ ಗೈದಿರುವಂತ ಪುಣ್ಯ ಸ್ಥಳ ಇದೆಯಲ್ಲ, ಆ ಗದ್ದುಗೆಗೆ ಬಂದು ದಿನನಿತ್ಯ ಹಣೆ ಮನೆದು ನಮಸ್ಕರಿಸುವಂತ ಒಂದು ಭಾಗ್ಯ ಅದು ಈ ಕಾಲೇಜಿನಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆಯಲ್ಲ, ಅದಕ್ಕೆ ನೀವೆಲ್ಲರೂ ಕೂಡ ಸೌಭಾಗ್ಯವಂತರು ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮ್ಮ ಭವಿಷ್ಯದ ಕನಸುಗಳನ್ನ ಕಟ್ಕೊಂಡು ಏನನ್ನಾದ್ರೂ ಸಾಧಿಸಬೇಕು ಅಂತ ಅನ್ನುವ ಹಂಬಲದೊಂದಿಗೆ ನೀವೆಲ್ಲ ವಿದ್ಯೆಯನ್ನ ಇಲ್ಲಿ ಅಭ್ಯಾಸ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀರಿ ಸ್ಟೂಡೆಂಟ್ಸ್. ನಿಮಗೆ ಎಲ್ಲ ಗುರುಗಳೆಲ್ಲ ಸೇರಿ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿ ನಿಮ್ಮನ್ನ ಇಲ್ಲಿ ಕಳಿಸ್ಬೇಕು ಅಂತ ಹೇಳಿ ನಮ್ಮನ್ನ ಕರೆಸಿದ್ದಾರೆ. ಆ ಕಾರಣಕ್ಕೆ ಸುಮ್ಮನೆ ಒಂದೆರಡು ವಿಚಾರಗಳನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಳ್ತೇನೆ. ನನಗೆ ಆಗ್ಲೇ ಬಂದೆ, ಧಾರವಾಡದ ನೆಲವೇ ಒಂದು ಅದು ಜ್ಞಾನದ ಕಾಶಿ ಅಂತ ಕರಿತೇವೆ, ಗರಗ ಅಂದ್ರೆ ಇದು ಅಧ್ಯಾತ್ಮದ ಕಾಶಿ ಅಂತ ನಾವು ಕರಿತೇವೆ. ಈ ಎರಡು ನೆಲದೊಳಗೆ ಬಂದು ನಿಂತ್ಕೊಂಡು ಮಾತನಾಡುವಾಗ ನನಗೆ ಧಾರವಾಡದ ಅನ್ನಿಗೇರಿ ಅನ್ನುವಂತಹ ಪುಟ್ಟ ಹಳ್ಳಿಯಲ್ಲಿ ಒಬ್ಬ KSRTC ಬಸ್ ಕಂಡಕ್ಟರ್ ಮಗನಾಗಿ ಹುಟ್ಟಿ, ಯಾವ ಚಿನ್ನದ ಚಮಚೆಯನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರ್ಲಿಲ್ಲ, ಅಥವಾ ಯಾವುದೋ ಒಂದು ಹಿಂದಿನ ತಲೆಮಾರು ಅವ್ರ ಮನೆತನದಲ್ಲಿ ಯಾರು ತುಂಬಾ ದೊಡ್ಡದಾಗಿ ಓದಿರುವಂತಹ ಯಾವುದೇ ಶೈಕ್ಷಣಿಕ ಹಿನ್ನೆಲೆ ಕೂಡ ಇರಲಿಲ್ಲ. ಹೋಗ್ಲಿ ಮನೆಯೊಳಗೆ ತುಂಬಾ ಆಸ್ತಿ ಇದೆ ಅಂತ ಹೇಳಿದ್ರೆ 3 ಎಕರೆ ಜಮೀನು ಬಿಟ್ಟು ಅವ್ರಿಗೆ ಬೇರೆ ಆಸ್ತಿ ಇರಲಿಲ್ಲ. ಅಂತಹ ಒಬ್ಬ ಹುಡುಗ ಕನ್ನಡ ಮಾಧ್ಯಮದಲ್ಲಿ ಓದಿ ನಂತರದಲ್ಲಿ ಆತ JSS ಕಾಲೇಜಿನಲ್ಲಿ ವಿದ್ಯೆಯನ್ನ ಓದ್ಕೊಂಡು IAS KS ಪರೀಕ್ಷೆಗೆ ಪಾಸ್ ಆಗ್ಬೇಕು ಅಂತ ಹಂಬಲಿಸಿ BE ಓದಿ ನಂತರದಲ್ಲಿ KS IAS ಗೆ ತರಬೇತಿಯನ್ನ ಪಡ್ಕೊಂಡು ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿರುವಂತಹ ಸಿದ್ಧಲಿಂಗಪ್ಪ ಕರಿಬಸಪ್ಪ ಪೂಜಾರಿ ಅನ್ನುವಂತ ಒಬ್ಬ ಹುಡುಗ IAS ಪರೀಕ್ಷೆಯನ್ನ ಪಾಸ್ ಮಾಡಿಕೊಂಡು ನನ್ನ ಯಾವುದೇ ಬಡತನ ಸಿರಿತನ, ಯಾವುದೋ ಹಳ್ಳಿಯಿಂದ ಬಂದಿದ್ದೇನೆ, ಯಾವುದೋ ಕನ್ನಡದ ಮಾಧ್ಯಮದಿಂದ ಬಂದಿದ್ದೇನೆ ಅನ್ನುವ ಕುಂಟು ನೆಪಗಳನ್ನ ಹೇಳದೆ ಸಾಧಿಸಬೇಕು ಅನ್ನುವ ಹಂಬಲದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಹೆಜ್ಜೆಗಳನ್ನ ಈಡ್ತಾ IAS ಪರೀಕ್ಷೆಯನ್ನ ಪಾಸ್ ಆಗಿ ಹೋಗಿರುವಂತ ಒಬ್ಬ ಹಳ್ಳಿಯ ಹುಡುಗ ಸಿದ್ಧಲಿಂಗಪ್ಪ ಪೂಜಾರಿ, ಧಾರವಾಡದ ಜಿಲ್ಲೆಯ ಒಬ್ಬ ಹುಡುಗ ನಿಮ್ಮ ಹಾಗೆ ಸುಮ್ಮನೆ ತನ್ನಗೆ ಬಂದು ಒಂದು ಇಂಥ ಕಾಲೇಜಿನಲ್ಲಿ ಓದಿದ ಹುಡುಗ ಸಾಧನೆ ಮಾಡ್ತಾನೆ ಅನ್ನೋದಾದ್ರೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಯಾಕೆ ಸಾಧ್ಯವಾಗೋದಿಲ್ಲ ಅನ್ನುವಂತ ಚಿಂತನೆಯನ್ನ ನಿಮ್ ಮುಂದೆ ನಾನು ಹಂಚ್ಕೊಳ್ತೇನೆ. ಸೌರಭ್ ನರೇಂದ್ರ ಅನ್ನುವಂತ ಹುಡುಗ ಕೂಡ ಒಬ್ಬ IAS ಪರೀಕ್ಷೆಯನ್ನ ಪಾಸ್ ಆಗ್ತಾರೆ. ಅವರು ಕೂಡ BE ಹಿನ್ನೆಲೆಯೊಳಗೆ ಬರ್ತಾರೆ. ಆದ್ರೆ ತೆಗೆದುಕೊಂಡಿರುವಂತಹ ಸಬ್ಜೆಕ್ಟ್ಗಳು ಕನ್ನಡ ಆಗಿರ್ತದೆ. ಅಂತ ಕನ್ನಡ ವಿಷಯವನ್ನ ತೆಗೆದುಕೊಂಡು IAS ಪರೀಕ್ಷೆಯನ್ನ ಪಾಸ್ ಆಗಿರುವಂತ ಮತ್ತೊಬ್ಬ ಹುಡುಗ ಅದೇ ಬ್ಯಾಚ್ ನಲ್ಲಿ ಇಬ್ರು ಬರ್ತಾರೆ. ಒಬ್ರು ನರೇಂದ್ರ ಅಂತ ಹೇಳಿ, ಇನ್ನೊಬ್ಬ ಹುಡುಗ ಸಿದ್ಧಲಿಂಗಪ್ಪ ಪೂಜಾರಿ ಅಂತ ಹೇಳಿ. ಈ ಎಲ್ಲ ಚಿಂತನೆಗಳನ್ನ ಹಂಚಿಕೊಳ್ಳುವಾಗ ನನಗನ್ನಿಸ್ತದೆ, ನೀವು ಯಾರು ಹಳ್ಳಿಯಿಂದ ಬಂದಿದ್ದೀರೋ, ಯಾರು ಇಂಥ ಗರಗ ಅನ್ನುವಂತ ಒಂದು ದೊಡ್ಡ ಊರಿನಲ್ಲಿ ನೀವೆಲ್ಲ ಬಂದಿದ್ದೀರೋ, ಒಂದು ಸಾರಿ ನಾನು ಬಂದಿದ್ದು ಏನಕ್ಕಾಗಿ, ನಾನು ಏನ್ ಮಾಡಬೇಕಾಗಿದೆ, ಯಾರು ನನಗೆ ಜನ್ಮ ಕೊಟ್ಟಿದ್ದಾರೆ ಆ ತಂದೆ ತಾಯಿಗಳ ಋಣ ತೀರಿಸಬೇಕಾಗಿದೆ, ಯಾರು ನನಗೆ ಜ್ಞಾನದ ಭಿಕ್ಷೆಯನ್ನು ನೀಡಿದ್ದಾರಲ್ಲ ಆ ಗುರುಗಳ ಪ್ರೀತಿಯ ಋಣವನ್ನ ತೀರಿಸಬೇಕಾಗಿದೆ,
ಯಾವ ಪವಿತ್ರ ನೆಲದೊಳಗೆ ನಾನು ಜನ್ಮ ತಾಳಿದ್ದೀನೋ ಆ ನನ್ನ ಹುಟ್ಟಿದ ಊರಿನ ಋಣವನ್ನ ತೀರಿಸಬೇಕಾಗಿದೆ. ಆ ದಿಶೆಯೊಳಗೆ ನಾನು ಒಂದಿಷ್ಟು ಸಾಧನೆಯನ್ನ ಮಾಡಬೇಕು ಅನ್ನುವಂತ ಕನಸುಗಳನ್ನ ಇಟ್ಕೊಂಡು ನೀವು ಓದ್ಬೇಕಾಗಿದೆ ಸ್ಟೂಡೆಂಟ್ಸ್. ಈ ಸಂದರ್ಭದಲ್ಲಿ ನನಗೆ ಬಹಳ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮೊಳಗೆ ಅದ್ಭುತವಾದ ಶಕ್ತಿ ಅಡಗಿದೆ. ಸ್ವಾಮಿ ವಿವೇಕಾನಂದ ಅದನ್ನೇ ಹೇಳ್ತಾರೆ, ನೀನು ಸರ್ವಶಕ್ತ, ನೀನು ಸರ್ವಜ್ಞ, ಬೆಟ್ಟವನ್ನ ಕುಟ್ಟಿ ಪುಡಿ ಮಾಡಬಲ್ಲೆ, ಸಮುದ್ರದ ನೀರನ್ನೆಲ್ಲ ಕುಡಿದು ಬಿಡಬಲ್ಲೆ ಅನ್ನುವಂತ ಶಕ್ತಿ ನಿನ್ನೊಳಗಿದೆ. ಒಂದು ಸಾರಿ ನೋಡಿಕೋ, ನಿನ್ನೊಳಗೆ ಅಡಗಿರುವ ಅಪರಿಮಿತ ಶಕ್ತಿಯ ಒಂದು ಶಕ್ತಿಯನ್ನು ನೋಡ್ಕೋ ಅಂತ ವಿವೇಕಾನಂದರು ಹೇಳ್ತಾರೆ. ಯು ಆರ್ omnipotent, you are omniscient, you can drink the ocean, you can break the mountain into space. ನಿನ್ನೊಳಗೆ ಆ ಶಕ್ತಿ ಇದೆ ಅಂತ ಹೇಳಿ ವಿವೇಕಾನಂದರು ಹೇಳ್ತಾರಲ್ಲ, ಅಂತಹ ಶಕ್ತಿಯನ್ನ ನಿಮ್ಮೊಳಗೆ ಅಡಗಿರುವ ಆ ಅಪರಿಮಿತ ಪ್ರಚಂಡ ಶಕ್ತಿಯ ಅರಿವು ಯಾವತ್ತು ನಿಮಗಾಗ್ತದೆಯೋ ಆವತ್ತು ನಿಮ್ಮಿಂದ ಬಹುದೊಡ್ಡ ಸಾಧನೆ ಆಗ್ತದೆ. ಆ ಸಾಧನೆ ಮಾಡೋದಕ್ಕೆ ನೀವೆಲ್ಲ ಇಲ್ಲಿ ಹುಟ್ಟಿ ಬಂದಿದ್ದೀರಿ ಅನ್ನುವಂತಹ ಒಂದಿಷ್ಟು ಸಂದೇಶವನ್ನ ನಿಮಗೆ ನೀಡ್ತಾ, ದೇವರು ನಮ್ಮನ್ನ ಭೂಮಿಗೆ ಕೊಟ್ಟು ಕಳಿಸುವಾಗ ಹೀಸ್ ಕ್ಲೆವರ್ ಬಾಯ್ ಅಂತ ಹೇಳಿ ನಮ್ಮ ಹಣೆಯ ಮೇಲೆ ಲೇಬಲ್ ಹಚ್ಚಿ ಕಳಿಸಿಲ್ಲ. ಹೀಸ್ ಎ ಡಲ್ ಬಾಯ್, ಡಲ್ ಗರ್ಲ್ ಅಂತ ಹೇಳಿ ನಮ್ಮ ಹಣೆಯ ಮೇಲೆ ಲೇಬಲ್ ಅನ್ನ ಹಚ್ಚಿ ಕಳಿಸಿಲ್ಲ. ದೇವರು ಅಲ್ಲಿಂದ ಇಲ್ಲಿಗೆ ಕಳಿಸುವಾಗ ನಮ್ಮಿಂದ ಅದಾವ ಕಾರ್ಯವನ್ನ ದೇವರಿಗೆ ಮಾಡಿಸ್ಬೇಕಾಗಿದೆ. ತನಗೆ ಬೇಕಾಗಿರುವ ಮಹಾ ಕಾರ್ಯವನ್ನ ಮಾಡಿಸ್ಬೇಕು ಅಂತಾನೆ ದೇವರು ನಮ್ಮನ್ನ ಭೂಮಿಗೆ ಕಳಿಸಿದ್ದಾನೆ. ನಾವು ಸುಮ್ಮನೆ ಬಂದವರಲ್ಲ. ದೇವರು ಅದಾವುದೋ ಒಂದು ಮಹಾ ಕಾರ್ಯವನ್ನ ಮಾಡಿ ಬಾ ಅಂತ ಹೇಳಿ ನನ್ನನ್ನು ಕಳಿಸಿದ್ದಾರೆ. ಆ ಮಹಾ ಕಾರ್ಯಕ್ಕಾಗಿ ನಾನು ಬಂದಿದ್ದೇನೆ ಅನ್ನುವಂತ ವಿಶ್ವಾಸದೊಂದಿಗೆ ನೀವು ಹೆಜ್ಜೆಯನ್ನ ಇಡ್ತಾ ಹೋದ್ರೆ ಅಸಾಧ್ಯವು ಸಾಧ್ಯವಾಗುತ್ತದೆ. ಆ ಅಸಾಧ್ಯವನ್ನ ಸಾಧ್ಯವಾಗಿಸುವಂತಹ ಛಲದೊಂದಿಗೆ ನೀವೆಲ್ಲ ಇವತ್ತು ಹೆಜ್ಜೆ ಇಡಬೇಕಾಗಿದೆ ಸ್ಟೂಡೆಂಟ್ಸ್. ನನಗೆ ಬಹಳ ಹೆಮ್ಮೆ ನಿಮ್ಮೆಲ್ಲರೂ ನೋಡುವಾಗ. ಆಮೇಲೆ ನನಗೆ ಅನಿಸ್ತದೆ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನಿಮ್ಮನ್ನೆಲ್ಲ ನೋಡುವಾಗ ನೀವು ಎಷ್ಟು ಅದೃಷ್ಟವಂತ ಮಕ್ಕಳು ಅಂತ ನನಗೆ ಅನಿಸ್ತದೆ. ಹೌ ಲಕ್ಕಿ ಯು ಆರ್ ಆಲ್. ಎವ್ರಿ ಡೇ ನನ್ನ ಮನೆಗೆ ಬಂದು ಪೇಪರ್ ಅಂತ ಹಾಕಿ ಹೋಗುವ ಹುಡುಗನನ್ನ ನೋಡಿದಾಗ ನನಗನ್ನಿಸ್ತದೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ನನ್ನ ಮನೆಗೆ ಬೆಳಗ್ಗೆ 8 ಗಂಟೆಗೆ ಬಂದು ಪೇಪರ್ ಹಾಕ್ತಾನೆ, 10 ಗಂಟೆಗೆ ಸ್ಕೂಲಿಗೆ ಹೋಗಿ ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಅಧ್ಯಯನ ಮಾಡ್ತಾನೆ. ಅವರನ್ನ ನೋಡಿದಾಗ ನನಗನ್ನಿಸ್ತದೆ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ ಅಂತ. ನನ್ನ ಮನೆಗೆ ಬೆಳಗ್ಗೆ ಬಂದು ಸರ್ ಹಾಲು ಅಂತ ಹೇಳಿ ಸೈಕಲ್ ತಗೊಂಡು ಬಂದು ಸೈಕಲ್ ಮೇಲೆ ಹಾಲಿನ ಪ್ಯಾಕೆಟ್ಗಳನ್ನ ಮನೆಗೆ ಹಾಕಿ ಹೋಗುವ ಪುಟ್ಟ ಹುಡುಗನನ್ನ ನೋಡಿದಾಗ ಅನ್ಸುತ್ತೆ, ಬೆಳಗ್ಗೆ ಬಂದು ಹಾಲು ಹಾಕಿ ಮತ್ತೆ ಸ್ಕೂಲಿಗೆ ಹೋಗಿ ಆತ ಸ್ಕೂಲಲ್ಲಿ ಓದುವಂತ ಒಬ್ಬ ಹುಡುಗ, ಅವನನ್ನು ನೋಡಿದಾಗ ನನಗೆ ಅನಿಸುತ್ತೆ ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂತ. ಹೌ ಲಕ್ಕಿ ಯು ಆರ್ ಆಲ್ ಅಂತ. ಯಾವ್ದೋ ಹೋಟೆಲ್ಗೆ ಹೋಗ್ತೇವೆ, ಟೀ ಬೇಕು ಅಂತ ಹೇಳಿ ಟೀ ಕುಡಿಯೋದಕ್ಕೆ ಹೋದಾಗ ಪುಟ್ಟ ಹುಡುಗ, ಒಂದು 10 ವರ್ಷದ ಹುಡುಗ ಬಂದು ಸರ್ ಟೀ ಬೇಕಾ ಕಾಫಿ ಬೇಕಾ ಸರ್ ಅಂತ ಕೇಳಿದಾಗ ನನಗನ್ಸುತ್ತೆ ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂತ. ನಮ್ಮ ಹಾಗೆ ಯೂನಿಫಾರ್ಮ್ ಹಾಕೊಂಡು, ಶೂಸ್ ಹಾಕೊಂಡು, ಟೈ ಹಾಕೊಂಡು, ಬೆಲ್ಟ್ ಹಾಕೊಂಡು ನೀಟಾಗಿ ಶಾಲೆಗೆ ಹೋಗ್ಬೇಕಾದ ಪುಟ್ಟ ಹುಡುಗ ಬಡತನದ ಹಿನ್ನೆಲೆಯಲ್ಲಿ ಬಂದು ಮನೆಗೆ ತಾನು ದುಡಿದು ಹಾಕ್ಬೇಕು ಅಂತ ಹೇಳಿ ಯಾವ್ದೋ ಹೋಟೆಲ್ ನಲ್ಲಿ ಟೀ ಸಪ್ಲೈಯರ್ ಆಗಿ ಅಥವಾ ಅವರ ಪಾತ್ರ ತೊಳೆಯುವ ಕಾಯಕವನ್ನ ಮಾಡುವ ಹುಡುಗನನ್ನ ನೋಡಿದಾಗ ನನಗನ್ಸುತ್ತೆ ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂತ ಹೇಳಿ. ನಿಮಗೆ ಪೇಪರ್ ಹಾಕಿ ಕೊಡ್ಬೇಕು, ಯಾವ್ದಾದ್ರು ಮನೆಗೆ ಹೋಗಿ ಪೇಪರ್ ಹಾಕ್ಬೇಕು ಅನ್ನುವಂತಹ ಯಾವ ಅವಶ್ಯಕತೆ ಇಲ್ಲ. ಮನೆಗೆ ಹೋಗಿ ಹಾಲು ಹಾಕಿ ಬರಬೇಕು ಅನ್ನುವ ಅವಶ್ಯಕತೆ ಖಂಡಿತ ನಿಮಗಿಲ್ಲ. ಅದಾವುದೋ ಹೋಟೆಲ್ ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿ ಶಾಲೆಗೆ ಬಂದು ಕಲಿಬೇಕು ಅನ್ನುವಂತಹ ಯಾವ ಅವಶ್ಯಕತೆ ನಿಮಗಿಲ್ಲ ಸ್ಟೂಡೆಂಟ್ಸ್. ತಂದೆ ಜನ್ಮ ಕೊಟ್ಟು ಗುರುಗಳ ಜ್ಞಾನದ ಭಿಕ್ಷೆಯನ್ನ ನೀಡಿ ಇಂಥ ಸುಂದರವಾದ ಕಟ್ಟಡದೊಳಗೆ ಓದಿ ಬನ್ನಿ ಅಂತ ಹೇಳಿ ನಿಮ್ಮನ್ನ ಕಳಿಸಿದ್ದಾರೆ. ಇಂತಹ ಸುಂದರವಾದ ವಾತಾವರಣದಲ್ಲಿ ಕಲಿತಾ ಇರುವಂತ ಸ್ಟೂಡೆಂಟ್ಸ್ ಗಳೇ, ನಿಮ್ಮನ್ನ ನೋಡಿದಾಗ ಎಷ್ಟು ಅದೃಷ್ಟವಂತರು ನೀವುಗಳೆಲ್ಲ. ಹೌ ಲಕ್ಕಿ ಯು ಆರ್ ಆಲ್. ನಿಮ್ಗೆ ಆ ಕಾರಣಕ್ಕಾಗಿ ನಾನು ವಿನಂತಿ ಮಾಡ್ಕೋತೇನೆ, ತಂದೆ ತಾಯಿಗಳ ಋಣವನ್ನ ತೀರಿಸಬೇಕಾದ್ರೆ ಇದುವರೆಗೆ ನೀವೇನು ಸಮಯವನ್ನ ಕೊಂದಿದ್ದೀರೋ ಆ ನಿರ್ದಾಕ್ಷಿಣ್ಯವಾಗಿ ಸಮಯವನ್ನ ಏನ್ ಕೊಂದಿದ್ದೀರಲ್ಲ, ಇವತ್ತು ಅದನ್ನ ಸಾಫ್ ಮಾಡಿ ಹಾಳು ಮೊಬೈಲ್ದಲ್ಲಿ ಮುಳುಗಿ ಇನ್ನಾವುದೋ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಅಪ್ಪ ಅಮ್ಮ ಯಾವ ಉದ್ದೇಶಕ್ಕಾಗಿ ಈ ಶಾಲೆಗೆ ಕಾಲೇಜ್ಗೆ ಕಳಿಸಿದ್ದಾರೋ ಆ ಉದ್ದೇಶವನ್ನ ಮರೆತು ಸುಮ್ಮನೆ ಹಾಡ್ಕೊಂಡು ಕುಡಿದಾಡ್ಕೊಂಡು ಚಾಟ್ ಮಾಡಿಕೊಂಡು ಮೊಬೈಲ್ ನಲ್ಲಿ ಮುಳುಗಿ ಹೋಗಿ KTM ಬೈಕ್ ಗಳನ್ನ ತಗೊಂಡು ಬಂದು ತುಂಬಾ ಸೈರನ್ ಹಾಕ್ತಾ ಓಡಾಡ್ಕೊಂಡು ಹೋಗುವ ಸ್ಟೂಡೆಂಟ್ಸ್ ಗಳನ್ನ ನೋಡುವಾಗಲೆಲ್ಲ ನನಗೆ ನೋವಾಗುತ್ತೆ.
ಅಪ್ಪ ಅಮ್ಮ ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ? ಅವರ ಕಣ್ಣಿಗೆ ಮಣ್ಣು ಹಾಕಿ, ಗುರುಗಳ ಕಣ್ಣಿಗೆ ಮಣ್ಣೆರಚಿ ನಿಮ್ಮದೇ ಆದ ಉನ್ಮಾದದಲ್ಲಿ ತೇಲ್ತಾ ಇರುವಂತ ಸ್ಟೂಡೆಂಟ್ಸ್ ಗಳೇ, ಒಂದು ಸಾರಿ ಈ ಕಡೆಗೆ ಇವತ್ತು ಸಂಕಲ್ಪ ಮಾಡಿ. ಇಡೀ ಜೀವನ ಎಲ್ಲ ಹಾಡೋದಿದೆ, ಕುಣಿಯೋದಿದೆ. ಅದಕ್ಕೆ ಒಂದು ಪ್ರಶ್ನೆಯನ್ನ ನೀವು ಮಾಡ್ಕೋಬೇಕು, ನಾನ್ ಅಲ್ದೇ ಇದ್ರೆ ಇನ್ನಾರು ಮಾಡ್ಬೇಕು, ಇವತ್ತಲ್ದೇ ಇದ್ರೆ ಇನ್ ಯಾವತ್ತು ಮಾಡೋದು? ಇವು ಎರಡು ಪ್ರಶ್ನೆಗಳನ್ನ ನೀವು ಹಾಕೋಬೇಕು. ಅಪ್ಪ ಅಮ್ಮ ಜನ್ಮ ಕೊಟ್ಟಿದ್ದಾರೆ, ಗುರುಗಳು ಜ್ಞಾನ ಕೊಟ್ಟಿದ್ದಾರೆ, ಎಲ್ಲ ಓದಿದಿರಿ. ಆದ್ರೆ ಪರೀಕ್ಷೆಯ ಹಾಲಿಗೆ ಅಪ್ಪನೂ ಬರೋದಿಲ್ಲ, ಗುರುಗಳು ಬರೋದಿಲ್ಲ. ನಾನೇ ಹೋಗ್ಬೇಕು, ನಾನ್ ಅಲ್ದೇ ಇದ್ರೆ ಇನ್ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು ಅಂತ. ಇವತ್ತಲ್ದೇ ಇದ್ರೆ ಇನ್ ಯಾವತ್ತು ಮಾಡೋದು? ಈಗಲೇ ಮಾಡ್ಬೇಕು, ಇವತ್ತೇ ಮಾಡ್ಬೇಕು. ಯು ಹ್ಯಾವ್ ಟು ಟೇಕ್ ರೈಟ್ ಡಿಸಿಷನ್ ಅಟ್ ರೈಟ್ ಟೈಮ್. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳದೆ ಹೋದರೆ ಬದುಕಿನ ತುಂಬೆಲ್ಲ ನೀವು ಪಶ್ಚಾತ್ತಾಪವನ್ನ ಪಡಬೇಕಾಗ್ತಾರೆ. ನಾನು ನಿಮ್ಮ ಹಾಗೆ ಚೆನ್ನಾಗಿ ಓದಿದ್ದಿದ್ರೆ ದೊಡ್ಡ ಅಧಿಕಾರಿ ಆಗಿರ್ತಿದ್ದೆ, ಆದ್ರೆ ಆವತ್ತು ಓದುವ ಸಮಯದಲ್ಲಿ ಹಾರಾಡಿದೆ, ಇವತ್ತು ಇಡೀ ಜೀವನ ತುಂಬದೆಲ್ಲ ಪರದಾಡುವಂತಾಗಿದೆ ಅಂತ ಹೇಳಿ ಆಮೇಲೆ ನೀವು ರಿಪೆಂಟೇಷನ್ ಮಾಡ್ಕೋತೀರಾ. ಪ್ರಯೋಜನ ಇರೋದಿಲ್ಲ, ಟ್ರೈನ್ ಹೊರಟು ಹೋಗಿರುತ್ತೆ, ಸಾಧನೆ ಮಾಡೋದಕ್ಕೆ ಸಮಯ ಇರೋದಿಲ್ಲ ಸ್ಟೂಡೆಂಟ್ಸ್. ಅದಕ್ಕೆ ಇವತ್ತು ಸಂಕಲ್ಪ ಮಾಡಿ, ಇಷ್ಟು ದಿವಸ ನಾನು ಹೇಗಿದ್ದೆ, ಓದಿದನೋ ಓದ್ಲಿಲ್ವೋ ಅದು ಬೇಕಾಗಿಲ್ಲ. ಆದ್ರೆ ಈ ಕ್ಷಣದಿಂದ ಉಳಿದಿರುವಂತ ಒಂದಿಷ್ಟು ಸಮಯ ಇದೆಯಲ್ಲ, ಆ ಸಮಯವನ್ನ ಸದುಪಯೋಗ ಮಾಡಿಕೊಂಡು ನಾನು ಹೊಸ ಸಂಕಲ್ಪ ಮಾಡ್ಕೋತೇನೆ, ಇನ್ಮೇಲೆ ಓದ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ. ಬದಲಾಗ್ತಾರೆ ಭವಿಷ್ಯ, ಅಂತ ಶಕ್ತಿ ನಿಮಗಿದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ. ನಿಮಗೆ ನೆಪೋಲಿಯನ್ ಬೋನಾಪಾರ್ಟ್ ಅಂತ ಒಬ್ಬ ಯುರೋಪಿಯನ್ ಹಿಸ್ಟ್ರಿ ಒಳಗೆ ಬರ್ತಾರೆ, ಎಲ್ಲರೂ ನೀವು ಸ್ಟಡಿ ಮಾಡಿರ್ತೀರಾ. ನೆಪೋಲಿಯನ್ ಬೋನಾಪಾರ್ಟ್ ಯಾವುದೋ ಒಂದು ಶ್ರೀಮಂತ ಮನೆಯಲ್ಲಿ ಹುಟ್ಟಿರಲಿಲ್ಲ. ಆತ ಒಂದು ಕಡೆಗೆ ಬರಿತಾನೆ, ದಿ ಕ್ರೌನ್ ಆಫ್ ಫ್ರಾನ್ಸ್ ವಾಸ್ ಫಾಲನ್ ಆನ್ ದಿ ಗ್ರೌಂಡ್. I raised it with my sword and put on my head myself ಅಂತ ಹೇಳ್ತಾನೆ. ನಾನು ಬರುವ ಮುನ್ನ ಫ್ರಾನ್ಸದ ಕಿರೀಟ ನೆಲದಲ್ಲಿ ಬಿದ್ದು ಧೂಳಿನಲ್ಲಿ ಧೂಳಾಗಿ ಹೊರಳಾಡ್ತಾ ಇತ್ತು, ಅದನ್ನು ನಾನು ನನ್ನ ಖಡ್ಗದ ಮೊನೆಯಿಂದ ಎತ್ತಿಕೊಂಡು ನನ್ನ ತಲೆಯ ಮೇಲೆ ಇಟ್ಟುಕೊಂಡು ನಾನೇ ರಾಜನಾದೆ ಅಂತ ಹೇಳ್ತಾರೆ. ಯಾರೋ ಬಡವರ ಮನೆಯಿಂದ ಹುಟ್ಟಿರುವಂತ ಮಕ್ಕಳಿಗೆ, ಬಾರಪ್ಪ, ಈ ಸಾಮ್ರಾಜ್ಯ ನಿನಗಾಗಿ ಕಾಯ್ತಾ ಇದೆ, ಈ ಕಿರೀಟ ನಿನಗಾಗಿ ಕಾಯ್ತಾ ಇದೆ, ಸುಮ್ಮನೆ ನಿಮ್ಮ ಯಾರನ್ನ ತೆಗೆದುಕೊಂಡು ಹೋಗಿ ಕುರ್ಚಿ ಮೇಲೆ ಕೂರಿಸಿ, ನಿಮಗೆ ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟವನ್ನು ಹಾಕೋದಕ್ಕೆ ಯಾರು ಸಿದ್ಧರಿಲ್ಲ. ನಿಮ್ಮ ಸಾಮರ್ಥ್ಯದ ಬಲದಿಂದ, ನಿಮ್ಮ ಶಕ್ತಿಯ ಬಲದಿಂದ, ಹೇಗೆ ನೆಪೋಲಿಯನ್ ಬೋನಾಪಾರ್ಟ್ ತನ್ನ ಖಡ್ಗದ ಬಲದಿಂದ ಆ ಕಿರೀಟವನ್ನ ಎತ್ಕೊಂಡು ನನ್ನ ತಲೆ ಮೇಲೆ ಇಟ್ಕೊಂಡು ನಾನೇ ರಾಜನಾದೆ ಅಂತ ಹೇಳ್ತಾರಲ್ಲ, ನೀವುಗಳು ನಿಮ್ಮ ಸ್ವಂತ ಶಕ್ತಿಯಿಂದ, ಸಾಮರ್ಥ್ಯದಿಂದ, ಆತ್ಮವಿಶ್ವಾಸದಿಂದ ಜಗತ್ತನ್ನ ಗೆಲ್ತೇನೆ ಅಂತ ಹೇಳಿ ನೀವು ಹೊರಟ್ರೆ ಖಂಡಿತವಾಗಿ ಯಶಸ್ಸು ನಿಮ್ಗೆ ಸಿಗುತ್ತದೆ. ಆ ಒಂದು ಭಾವ ನಿಮ್ಮೊಳಗೆ ಬರಲಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತಾ, ನನಗನ್ನಿಸ್ತದೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗಳು ಮೊಬೈಲ್ ನಲ್ಲಿ ಮುಳುಗಿ ಹೋಗಿರ್ತಾರೆ. ಆ ಮೊಬೈಲ್ ಅನ್ನುವಂತಹ ಮಹಾರೋಗ ಒಂದು ನಮ್ಮನ್ನ ಎಷ್ಟು ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನನಗೆ ಗಾಜಿಯಾಬಾದ್ ಅನ್ನುವಂತ ಒಂದು ಊರಲ್ಲಿ 3 ಜನ ಸಿಸ್ಟರ್ಸ್ ಇದ್ರು. ಆ 3 ಜನ ಸಿಸ್ಟರ್ಸ್ ಅವ್ರ ತಂದೆ ಮದುವೆ ಮಾಡ್ಬೇಕು ಅಂತ ಡಿಸಿಷನ್ ಮಾಡಿದ್ರೆ, ಅದಾವುದೋ ಕೊರಿಯನ್ ಟಾಸ್ಕ್ ಒಳಗೆ ಹೋಗಿ ಆನ್ಲೈನ್ ಗೇಮಿಂಗ್ಸ್ ಅಲ್ಲಿ ಮುಳುಗಿ ಹೋಗಿದ್ದಂತ 3 ಜನ ಸಿಸ್ಟರ್ಸ್ ಒಂದು ದಿವಸ ಏಕಾಏಕಿಯಾಗಿ ಅವ್ರ ಬಾಲ್ಕನಿಯಿಂದ ಕೆಳಗೆ ಹಾರಿ 3 ಜನ ಪ್ರಾಣ ಬಿಡ್ತಾರೆ. ನಮ್ಮನ್ನ ಕ್ಷಮಿಸುವ ಅಪ್ಪ ಅಂತ ಹೇಳಿ ಲೆಟರ್ ಬರೀತಾರೆ. ಸ್ಟೂಡೆಂಟ್ಸ್, ಅಪ್ಪ ಅಮ್ಮ ನಿಮ್ಮಿಂದ ಏನೋ ಕನಸು ಕಂಡಿದ್ದಾರೆ, ಏನೋ ನನ್ನ ಮಕ್ಕಳು ನನ್ನ ಕುಟುಂಬಕ್ಕೆ ಆಧಾರ ಆಗ್ತಾರೆ, ನನ್ನ ಮುಪ್ಪಿನ ವಯಸ್ಸಿನಲ್ಲಿ ನನಗೆ ಊರುಗೋಲಾಗಿ ನಿಲ್ತಾರೆ ಅಂತ ಹೇಳಿ ನಿಮಗೆ ಜನ್ಮ ಕೊಟ್ಟು, ತನಗೆ ಬಾಯಿಯೊಳಗೆ ಊಟಕ್ಕೆ ಇಲ್ಲದೆ ಇದ್ರು ಕೂಡ ನಿಮ್ಗೆ ಊಟವನ್ನು ಹಾಕಿ ದೊಡ್ಡ ಮಕ್ಕಳಾಗ್ಬೇಕು, ನನ್ನ ಮಕ್ಕಳು ರಾಜ್ಕುಮಾರ್ ತರ ಇರ್ಬೇಕು, ನನ್ನ ಮಗಳು ರಾಜ್ಕುಮಾರಿ ತರ ಇರ್ಬೇಕು, ನನ್ನ ಮೈ ಮೇಲೆ ಹರಿದ ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ನನ್ನ ಮಕ್ಕಳ ಮೇಲೆ ಸುಂದರವಾದ ಚಂದದ ಏನು ಬಟ್ಟೆಗಳು ಇರ್ಬೇಕು, ನನ್ನ ಕಾಲಲ್ಲಿ ಹರಿದ ಚಪ್ಪಲಿ ಇದ್ರೂ ಚಿಂತೆ ಇಲ್ಲ, ನನ್ನ ಮಕ್ಕಳ ಕಾಲುಗಳಲ್ಲಿ ಸ್ಪಾರ್ಕ್ಸ್ ಚಪ್ಪಲಿಗಳು ಇರ್ಬೇಕು ಅಂತ ಹೇಳಿ ಅವರು ಕೂಲಿ ಮಾಡಿ ಅಥವಾ ಇನ್ನೊಂದು ಹೊಲದಲ್ಲಿ ಕೆಲಸ ಮಾಡಿ ನಿಮಗೆ ವಿದ್ಯಾಭ್ಯಾಸವನ್ನ ಕೊಡಿಸ್ತಾ ಇದ್ದಾರಲ್ಲ ಸ್ಟೂಡೆಂಟ್ಸ್. ಏನ್ ಮಾಡ್ತಾ ಇದ್ದೀರಾ? 3 ಜನ ಹೆಣ್ಮಕ್ಳು ನಾವು ಕೊರಿಯನ್ಸ್ ಇದ್ದೇವೆ, ನಾವು ಮದುವೆ ಆಗೋದಿಲ್ಲ ಅಂತ ಹೇಳಿ ಬಾಲ್ಕನಿಯಿಂದ ಹಾರಿ ಪ್ರಾಣ ಕಳ್ಕೊತಾರಿಲ್ಲ. ಯಾವ ಸಾಧನೆಗಾಗಿ ಇದು ಸ್ಟೂಡೆಂಟ್ಸ್? ನನಗೆ ನೋವಾಗ್ತದೆ ಅಂತ.
ಮೊಬೈಲ್ ನಲ್ಲಿ ಮುಳುಗಿ ಹೋಗಿರುವಂತ ಸ್ಟೂಡೆಂಟ್ಸ್ಗಳು, ಆ ಟೀಚರ್ ಅಮ್ಮ ಮನೆಗೆ ಬರ್ತಾನೆ, ಒಬ್ಬ ಹುಡುಗ ಮನೆಗೆ ಬಂದಾಗ ಆತ ಹೈಸ್ಕೂಲ್ ಸ್ಟೂಡೆಂಟ್ ಅಮ್ಮನ ಮೊಬೈಲ್ ಕಿತ್ಕೋತಾನೆ. ಅಮ್ಮ ಮೊಬೈಲ್ ಅನ್ನ ಕಿತ್ಕೊಂಡಾಗ, ಇಲ್ಲ ನೀನು ಮೊಬೈಲ್ ನೋಡುವ ಹಾಗಿಲ್ಲ, ಫ್ರೆಶ್ ಆಗು, ಹೋಗು, ಓದ್ಕೊಂಡು ಕೂಡು ಅಂತ ಹೇಳಿ ಅಮ್ಮ ಹೇಳಿದ್ರೆ ಅವನಿಗೆ ಸಿಟ್ಟು ಬರ್ತದೆ. ಅಮ್ಮ ಯಾವ್ದೋ ಒಂದು ಫೋನ್ ಬಂದಾಗ ಫೋನ್ ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಆಡುವ ಬ್ಯಾಟ್ ತಗೊಂಡು ಹೋಗಿ ತಾಯಿಯ ತಲೆಗೆ ಹೊಡಿತಾನೆ. ತಾಯಿ ಮೂರ್ಛೆ ಹೋಗಿದ್ದಾಳೆ, ಆದ್ರೆ ಮೂರ್ಛೆ ಹೋಗಿದ್ದಾಳೆ ತಾಯಿ ಅನ್ನುವಂತ ನೋವು ಆ ಹುಡುಗನಿಗಿಲ್ಲ. ಆ ಅಮ್ಮನ ಕೈಲಿರುವ ಮೊಬೈಲ್ ಅನ್ನ ತಗೊಂಡು ಹೋಗಿ ಅಲ್ಲಿ ಆತ ಮತ್ತೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿದ್ದಾನೆ. ಏನ್ ಮಾಡ್ತಾ ಇದೆ ಮೊಬೈಲು ಅಂತ. ಒಬ್ಬ ತಾಯಿಗೆ ತಲೆಗೆ ಬ್ಯಾಟಿನಿಂದ ಹೊಡೆಯುವ ಹಾಗೆ ಮಾಡ್ತದೆ ಅಲ್ಲ, ಯಾವ ಹುಚ್ಚು ನಿಮ್ಮ ತಲೆಯೊಳಗೆ ಆವರಿಸಿಕೊಂಡಿದೆ? ಸ್ಟೂಡೆಂಟ್ಸ್, ನೆನಪಿಟ್ಕೊಳ್ಳಿ, ಈ ಮೊಬೈಲ್ ಅನ್ನುವಂಥದ್ದು ಈ ವಿದ್ಯಾರ್ಥಿಗಳ ಜೀವನದಲ್ಲಿ ಹಿತಮಿತವಾಗಿ ನೀವು ಬಳಸದೆ ಹೋದ್ರೆ ನಿಮ್ಮ ಬದುಕಿಗೆ ಬಹುದೊಡ್ಡ ಮಾರಕವಾಗಿ ನಿಲ್ತದೆ. ಅದಕ್ಕೆ ಒಬ್ರು ವ್ಯಕ್ತಿ ಹೇಳ್ತಾರೆ, ಯಾರು ಮೊಬೈಲ್ ಹೇಳ್ತದೆ ಅಂತ ನೀವು ಒಂದು ಸಾರಿ ನನ್ನನ್ನು ತಲೆ ತಗ್ಗಿಸಿ ನೋಡಲು ಶುರು ಮಾಡಿ, ಮುಂದೆ ಎಂದೆಂದಿಗೂ ಕೂಡ ತಲೆ ಎತ್ತದ ಹಾಗೆ ನಾನು ಮಾಡ್ತೇನೆ ಅಂತ ಮೊಬೈಲ್ ಹೇಳ್ತದೆ. ಆದರೆ ಪುಸ್ತಕ ಹೇಳ್ತದೆ, ಸ್ಟೂಡೆಂಟ್ಸ್, ಒಂದು ಸಾರಿ ನೀವು ತಲೆ ಬಗ್ಗಿಸಿ ನನ್ನನ್ನು ಓದಲಿಕ್ಕೆ ಶುರು ಮಾಡಿ, ಮುಂದೆ ಯಾರ ಮುಂದೆಯೂ ಕೂಡ ತಲೆ ತಗ್ಗದ ಹಾಗೆ ಸ್ವಾಭಿಮಾನದಿಂದ ತಲೆ ಎತ್ತಿ ನಡೆಯುವ ಹಾಗೆ ನಾನು ಮಾಡ್ತೇನೆ ಅಂತ ಪುಸ್ತಕಗಳು ಹೇಳ್ತವೆ. ಯಾವುದು ಇಂಪಾರ್ಟೆಂಟ್? ಮೊಬೈಲ್ ಮುಖ್ಯನಾ, ಪುಸ್ತಕಗಳು ಮುಖ್ಯನಾ? ಒಂದು ಸಾರಿ ನೀವುಗಳೆಲ್ಲ ಚಿಂತನೆ ಮಾಡಬೇಕಾಗಿದೆ ಸ್ಟೂಡೆಂಟ್ಸ್. ಅದಕ್ಕೆ ಅದರಿಂದ ಹೊರಗೆ ಬಂದು ಸಾಧಿಸುವಂತ ಒಂದು ಮನಸ್ಸನ್ನ ಮಾಡಿ, ಸಂಕಲ್ಪ ಮಾಡಿ, ದೇವರು ಮನೆಗೆ ಒಳ್ಳೆಯ ಮಗನಾಗಿ, ಟೀಚರ್ಸ್ಗೆ ಒಬ್ಬ ಒಳ್ಳೆ ಸ್ಟೂಡೆಂಟ್ ಆಗಿ, ಸಮಾಜಕ್ಕೆ ಒಬ್ಬ ಸತ್ ಪ್ರಜೆಯಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದ್ರೆ ಹೇಳ್ತಾರಲ್ಲ, ಜನಪದ ತಾಯಿ ಹೆಂಗ್ ಬದುಕಬೇಕು ಅಂತ ಹೇಳ್ತಾರೆ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಲೋಕದಾಗ ಇರೋ ತನಕ ಬೇಕಾಗಿ ಇರಬೇಕಾ, ಸಾಕಾಗಿ ಶಿವನ ಸದರಿಗೆ ಹೋಗಾಗ ಮಂದಿ ಬಳತಾರೋ ಕಳಿಸಾಕ, ಮಂದಿ ಬರತಾರೋ ಕಳಿಸಾಕ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕಾ, ನಂದಿಯೇ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕಾ. ನೋಡಿ ಹೆಂಗ್ ಹೇಳ್ತಾರೆ, ಹೆಂಗ ಬದುಕ್ಬೇಕು ಅಂತಂದ್ರೆ ಮಂದಿ ಮಕ್ಕಳ ಬಾಯಾಗಿರ್ಬೇಕೆ ಹೊರತು ಹಲ್ಲಾಗಿರಬಾರ್ದು ಅಂತ ಹೇಳ್ತಾರೆ. ಏನ್ ಹಾಗಂದ್ರೆ, ಜನ ಎಲ್ಲ ನಾವು ಸತ್ತಾಗ ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ಅವ್ರು ಮಾತಾಡ್ತಾ ಇರ್ಬೇಕು, ಏನು ಅಂತ ಹೇಳಿ, ಎಂತ ಒಳ್ಳೆ ಹುಡುಗಾರಿ ಅವನು, ಈ ಕಾಲೇಜನ್ನ ಬಿಟ್ಟು ಹೋಗುವಾಗ ಟೀಚರ್ಸ್ ಮಾತಾಡ್ಕೋಬೇಕು, ಎಂತ ಸ್ಟೂಡೆಂಟ್ಸ್ ಇದೆ ಅವರು, ಯಾರನ್ನ ಕರೆದ್ರು ಓಡಿ ಬಂದು ನಿಲ್ತಾ ಇದ್ದ, ಏನ್ ಕೆಲಸ ಹೇಳಿದ್ರು ಪ್ರೀತಿಯಿಂದ ಮಾಡ್ತಾ ಇದ್ರು, ವಿಧೇಯ ನಯ ವಿನಯವನ್ನು ರೂಢಿಸಿಕೊಂಡಿದ್ದ. ಇಂಥ ಸ್ಟೂಡೆಂಟ್ಸ್ಗಳು ನಮ್ಮ ಕಾಲೇಜಿಗೆ ಬರ್ಬೇಕು ಅಂತ ಹೇಳಿ ಯಾರಾದ್ರೂ ಜನ ಮಾತಾಡ್ಕೊಂಡ್ರೆ ನೀವು ನಾಲಿಗೆ ಮೇಲೆ ಬಂದಂಗೆ ಉರಿ 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 ಉರಿತಿದ್ದನ್ರಿ. ಇವನ್ ಸಲುವಾಗಿ ಸಾಕಾಗಿ ಹೋಗಿತ್ತು. PVC ಸೆಕೆಂಡ್ ಇಯರ್ ಮುಗೀತು ನೋಡ್ರಿ, ಇನ್ನರ ನಮ್ಮ ಕಾಲೇಜ್ ತಣ್ಣಗಿರ್ತದಂತ ಟೀಚರ್ಸ್ಗಳು ಮಾತಾಡ್ಕೊಂಡ್ರೆ ಹಲ್ಲಾಗ್ ಬಂದಂಗ. ಸ್ಟೂಡೆಂಟ್ಸ್, ನಾಲಿಗೆ ಮೇಲೆ ನೆಲೆದಾಡುವ ಮಕ್ಕಳು ನೀವಾಗ್ಬೇಕೆ ಹೊರತು ಟೀಚರ್ಸ್ಗಳ ಅಥವಾ ತಂದೆ ತಾಯಿಗಳ ಅಥವಾ ಸಮಾಜದ ಜನರ ಹಲ್ಲೊಳಗೆ ಸಿಕ್ಕೊಂಡು ಒದ್ದಾಡುವಂತ ಮಕ್ಕಳು ನೀವಾಗಬಾರ್ದು. ಅದಕ್ಕಾಗಿ ನೀವೆಲ್ಲ ಒಂದಿಷ್ಟು ಮೌಲ್ಯಗಳನ್ನ ರೂಢಿಸ್ಕೊಡಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಒಂದಿಷ್ಟು ಮೌಲ್ಯಗಳು ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರೆ. ತಂದೆ ತಾಯಿಗಳು ಅನ್ನುವ ಗೌರವ ನಿಮಗಿಲ್ದೆ ಹೋದ್ರೆ, ಟೀಚರ್ಸ್ ಅನ್ನುವ ಭಾವ ನಿಮ್ಮಲ್ಲಿ ಬರದೆ ಹೋದ್ರೆ ಆ ಬದುಕಿಗೆ ಏನ್ ಅರ್ಥ ಇದೆ? ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಒಂದಿಷ್ಟು ಮೌಲ್ಯಗಳಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳ್ತಾರಲ್ಲ, ಹಾಗೆ ಬದುಕಿಗೆ ಅವಮಾನ ಮಾಡಬೇಡಿ. ನೀವು ಸಾಧನೆ ಮಾಡಿ, ಒಂದಿಷ್ಟು ಏನಾದ್ರೂ ಸಾಧಿಸಿ, ನಿಮ್ಮ ಮನೆತನಕ್ಕೆ ಕೀರ್ತಿ ತರುವಂತ ಮಕ್ಕಳು ಸ್ಟೂಡೆಂಟ್ಸ್ಗಳು ನೀವು ಆಗ್ಬೇಕು ಅನ್ನುವಂತ ಚಿಂತನೆಗಳನ್ನ ನಿಮ್ ಜೊತೆಗೆ ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ. ನನಗೆ ಬಹಳಷ್ಟು ಗೊತ್ತಿದೆ, ಮೊನ್ನೆ ನಾನು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ಕಥೆನ. ಏನಾಗಿದೆ ಅಂದ್ರೆ, ಯಾವ ತಂದೆ ತಾಯಿ ಹಾಡ್ತಾರೆ, ಅಪ್ಪ ಅಮ್ಮ ಏನದು, ತಾಯಿ ಅಂದ್ರೆ ಏನದು, ತಂದೆ ಅಂದ್ರೆ ಎಂತ ಒಂದು ಅದ್ಭುತ ಶಕ್ತಿ ಅದು ನಿಮ್ಗೆ ಗೊತ್ತಲ್ಲ. ಅದಕ್ಕೆ ಹಾಡ್ತಾರೆ ಏನಂತ ಚಂದದಾಗಿ ಅವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯಚಂದ್ರರು, ಅವರೇ ಸೂರ್ಯಚಂದ್ರರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಎಷ್ಟು ಅದ್ಭುತವಾದ ಮೌಲ್ಯ ಇದೆ.
ಆದ್ರೆ ನೋವಾಗ್ತದೆ. ಮೊನ್ನೆ ಒಂದು ಘಟನೆ ಜರುಗಿತು, ನಿಮಗೆ ಗೊತ್ತಿದೆ, ಪೇಪರ್ ನಲ್ಲಿ ಬಂದಿತ್ತು. ಒಬ್ಬ ಬ್ಯಾಂಕಿನ ರಿಟೈರ್ಡ್ ಆಗಿರುವಂತ ಬ್ಯಾಂಕಿನ ಮ್ಯಾನೇಜರ್ ಒಬ್ರು, ಅವ್ರ ಹೆಸರು ಮೂಲ್ ಚಂದ್ರ ಶರ್ಮಾ ಅಂತ ಹೇಳಿ, ಪೂನಾದವರು. ಅವ್ರಿಗೆ ಪಾರ್ಸಿ ಹೊಡಿತದೆ, ಲಕ್ವಾ ಹೊಡಿತದೆ. ಹಾಗೆ ಲಕ್ವಾ ಹೊಡೆದಾಗ ಅವರನ್ನ ಚಿಕ್ಕೋಡಿ ಹತ್ರ ನಾಗರ ಮುನ್ನೋಳಿ ಅಂತ ಒಂದು ಊರಿದೆ, ಆ ಊರಿನಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿಗೆ ಅವರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅವರ ಜೊತೆಗೆ ಒಬ್ಬ ಹುಡುಗ ಇರ್ತಾನೆ. ಅವ್ರು ಬರ್ತಾರೆ, ಒಂದು ಲಾಡ್ಜ್ ಅಲ್ಲಿ ರೂಮ್ ಮಾಡ್ಕೋತಾರೆ, ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ, ಬಂದು ಲಾಡ್ಜ್ ರೂಮ್ ಅಲ್ಲಿ ಉಳಿತಿರ್ತಾರೆ. ಒಂದು ದಿವಸ ಬೆಳಗ್ಗೆ ಒಬ್ಬ ವ್ಯಕ್ತಿ ಚೀರ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಆ ಧ್ವನಿ ಆ ಲಾಡ್ಜಿನ ಮ್ಯಾನೇಜರ್ಗೆ ಕೇಳಿಸ್ತದೆ. ಮ್ಯಾನೇಜರ್ಗೆ ಏನಾಯ್ತು ಅಂತ ಹೇಳಿ ಬಂದು ಈ ವ್ಯಕ್ತಿಯ ರೂಮ್ ಅಲ್ಲಿ ನೋಡಿದ್ರೆ, ಆ ವ್ಯಕ್ತಿ ಯಾರು 10 ದಿವಸದ ಹಿಂದೆ ಆ ಲಾಡ್ಜಿಗೆ ಬಂದಿದ್ನಲ್ಲ, ಕೆಳಗೆ ಬಿದ್ದು ಅಳ್ತಾ ಇದ್ದಾನೆ, ಚೀರಾಡ್ತಾ ಇದ್ದಾನೆ. ಇವರು ಮ್ಯಾನೇಜರ್ ಕೇಳ್ತಾರೆ, ಯಾಕೆ ಸರ್, ಏನಾಯ್ತು ನಿಮಗೆ? ನಿಮ್ ಜೊತೆಗೆ ನಿಮ್ಮ ಮಗ ಬಂದಿದ್ನಲ್ಲ, ಅವ ಇಲ್ವಾ, ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದ್ರೆ, ಒಬ್ಬ ಬ್ಯಾಂಕಿನ ರಿಟೈರ್ಡ್ ಆಗಿರುವಂತ ಮ್ಯಾನೇಜರ್ ಹೇಳ್ತಾನೆ, ಇಲ್ಲ ಸರ್, ಅವ್ನು ನನ್ನ ಮಗ ಅಲ್ಲ, ನನ್ನ ಸಹಾಯಕ್ಕೆ ಬೇಕು ಅಂತ ಹೇಳಿ ಅವನಿಗೆ ದಿನಕ್ಕೆ ಇಷ್ಟು ಸಂಬಳ ಅಂತ ಹೇಳಿ ಅವನನ್ನ ಫಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೆ. ನಾನು ತಂದಿರುವಂತ ಹಣ ಎಲ್ಲ ಖಾಲಿ ಆಯ್ತು, ಆತ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ. ಆಗ ಇವ್ರು ಕೇಳ್ತಾರೆ, ಸರ್ ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮ, ನಿಮ್ಗೆ ಮಕ್ಕಳು ಯಾರು ಇಲ್ವಾ ಅಂತ ಕೇಳಿದ್ರೆ, ಇದಾರೆ ಸರ್, ಒಬ್ಳು ಮಗಳಿದ್ದಾಳೆ, ಅವಳು ಡೆನ್ಮಾರ್ಕ್ ಅಲ್ಲಿ ಇದ್ದಾಳೆ, ಒಬ್ಬ ಮಗ ಇದ್ದಾನೆ, ಅವನು ಹಾಲೆಂಡ್ ಅಲ್ಲಿ ಇದ್ದಾನೆ ಅಂತ. ಸರಿ, ಹಾಗಿದ್ರೆ ಅವ್ರಿಗೆ ಫೋನ್ ಮಾಡೋಣ ಅಂತ ಹೇಳಿ ಅಪ್ಪನ ಮೊಬೈಲ್ ನಿಂದ ಮಕ್ಕಳಿಗೆ ಫೋನ್ ಮಾಡಿದ್ರೆ, ಮಗನಿಗೆ ಫೋನ್ ಮಾಡ್ತಾರೆ, ಮಗ ಫೋನ್ ರಿಸೀವ್ ಮಾಡ್ಲಿಲ್ಲ. ಮಗಳಿಗೆ ಫೋನ್ ರಿಸೀವ್ ಮಾಡ್ತಾರೆ, ಮಗಳು ಫೋನ್ ರಿಸೀವ್ ಮಾಡ್ಲಿಲ್ಲ. ಅಪ್ಪನ ಮೊಬೈಲ್ ನಿಂದ ಮಕ್ಕಳಿಗೆ ಫೋನ್ ಮಾಡಿದ್ರೆ ಅಪ್ಪನ ಕರೆಯನ್ನ ಸ್ವೀಕರಿಸಲಾಗದಷ್ಟು ಕಲ್ಲು ಹೃದಯದ ಮಕ್ಕಳು. ಅವರನ್ನ ನೋಡಿದಾಗ ನನಗನ್ಸುತ್ತೆ, ನನ್ನ ಕೊನೆಯ ದಿನಗಳಲ್ಲಿ ನಾನು ಪುಟ್ಟ ಮಕ್ಕಳು ಹೀಗೆ ಓಡಾಡುವಾಗ ಅವರನ್ನ ಎತ್ಕೊಂಡು ಹೋಗ್ತಾ ಇದ್ದೆ. ನನಗೆ ನಡೆಯೋದಕ್ಕೆ ಕಷ್ಟ ಆಗುವ ಸಂದರ್ಭದಲ್ಲಿ ನನ್ನ ಮಕ್ಕಳು ನನಗೆ ಊರುಗೋಲಾಗಿ ನನ್ನನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಪ್ರೀತಿಯಿಂದ ತನ್ನದೆಲ್ಲವನ್ನ ಮಕ್ಕಳಿಗೆ ಕೊಟ್ಟು ಅವರಿಗೆ ಅತ್ಯದ್ಭುತವಾದಂತಹ ಶಿಕ್ಷಣವನ್ನ ಕೊಡಿಸಿ ಈ ದೇಶದಿಂದ ಹೊರಗೆ ಅಬ್ರಾಡ್ ಅಲ್ಲಿ ಶಿಕ್ಷಣ ಪಡೆಯುವಂತೆ ಮಾಡಿ ದೊಡ್ಡ ಹುದ್ದೆಯಲ್ಲಿ ಅವರು ಇದ್ದಾರೆ. ಆದರೆ ಅಪ್ಪ ಮೊಬೈಲ್ ನಿಂದ ಕಾಲ್ ಮಾಡಿದ್ರೆ ಮಕ್ಕಳು ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ. ನನಗನ್ನಿಸ್ತದೆ, ಇದು ಮೌಲ್ಯನ? ಒಬ್ಬ ತಂದೆ ತಾಯಿಗಳಿಗೆ ನಾವು ತೋರಿಸುವ ಗೌರವನ ಇದು? ನಿಮ್ಮ ಕಾಲಲ್ಲಿ ಮುಳ್ಳು ನಟ್ಟಿರುವ ಹಾಗೆ, ನಿಮ್ಮ ಕಾಲಲ್ಲಿ ಮುಳ್ಳು ನಟ್ಟಾಗ ಕಣ್ಣಲ್ಲಿ ಮುಳ್ಳು ನಟ್ಟಿರುವ ಹಾಗೆ ನೋವು ತಿಂದಾಕೆ ಅಪ್ಪ ಅಮ್ಮ ಅಲ್ವಾ? ತಮ್ಮ ಬಾಯೊಳಗಿನ ತುತ್ತನ್ನ ನಿಮ್ಮ ಬಾಯೊಳಗೆ ಇಟ್ಟು ಸಾಕಿದಾಕೆ ತಾಯಿ ಅಲ್ವಾ? ಅಂತಹ ತಾಯಿ ತಂದೆಗಳಿಗೆ ನಾವು ಕೊಡುವ ಗೌರವ ಇದೇನಾ? ಯಾವ ಶಿಕ್ಷಣ ನಮ್ಮಲ್ಲಿ ಮಾತೃ ಪ್ರೇಮವನ್ನ, ದೇಶಭಕ್ತಿಯನ್ನ ಮೂಡಿಸೋದಿಲ್ವೋ, ಗುರು ಪ್ರೀತಿಯನ್ನ ಮೂಡಿಸೋದಿಲ್ವೋ, ಆ ಶಿಕ್ಷಣಕ್ಕೆ ಅರ್ಥ ಇಲ್ಲ ಅನ್ಕೊಂಡಿದ್ದೇನೆ. ಕೊನೆಗೆ ಆ ಮ್ಯಾನೇಜರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ PSI ಬರ್ತಾರೆ, ಅವರನ್ನ ಹೋಗಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. 4 ದಿನ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಸತ್ತು ಹೋಗಿದಾರಲ್ಲ, ಈ ಸುದ್ದಿಯನ್ನಾದ್ರೂ ಮಕ್ಕಳಿಗೆ ತಿಳಿಸ್ಬೇಕು ಅಂತ ಹೇಳಿ ಆ ಅಪ್ಪನ ಮೊಬೈಲ್ ನಿಂದ ಕಾಲ್ ಮಾಡಿದ್ರೆ ಮಗ ಫೋನ್ ರಿಸೀವ್ ಮಾಡ್ಲಿಲ್ಲ. ಆದ್ರೆ ಆಕಸ್ಮಿಕವಾಗಿ ಮಗಳಿಗೆ ಕಾಲ್ ಮಾಡ್ತಾರೆ, ಮಗಳು ಕಾಲ್ ಅನ್ನು ರಿಸೀವ್ ಮಾಡ್ತಾಳೆ. ಆಶ್ಚರ್ಯ ಅದು, ಏನೋ ಅದೃಷ್ಟ ಅದು. ಕಾಲ್ ರಿಸೀವ್ ಮಾಡಿದ್ರೆ, ನಿಮ್ ತಂದೆ ಸತ್ತು ಹೋಗಿದ್ದಾರೆ, ಅವ್ರ ಶವ ಸಂಸ್ಕಾರ ಮಾಡ್ಬೇಕಾಗಿದೆ, ನೀವು ಬರ್ಬೇಕು ಅಂತ ಹೆಣ್ಮಗಳಿಗೆ ಹೇಳಿದ್ರೆ ಆ ಹೆಣ್ಮಗಳು ಹೇಳ್ತಾಳೆ PSI ಅವ್ರಿಗೆ, ಸರ್ ನಮಗೆ ಸಮಯ ಇಲ್ಲ, ಅಲ್ಲಿಗೆ ಬರೋದಕ್ಕೂ ಆಗೋದಿಲ್ಲ, ನಾನು ನಿಮ್ಮ ಅಕೌಂಟ್ಗೆ ಹಣ ಹಾಕ್ತೇನೆ, ಸಾಧ್ಯವಾದರೆ ನೀವು ಶವ ಸಂಸ್ಕಾರ ಮಾಡಿ, ಇಲ್ದಿದ್ರೆ ಹಾಗೆ ಬಿಟ್ಟು ಬಿಡಿ ಅಂತ ಹೇಳಿ. ಯಾವ ಹೆಣ್ಣು ಮಕ್ಕಳಂದ್ರೆ ತವರು ಮನೆ ಪ್ರೀತಿ ಇರ್ತದೆ, ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಇರ್ತದೆ ಅಂತ ಹೆಣ್ಣು ಮಕ್ಕಳು ನಮ್ಮ ಸದಾ ನಮ್ಗೆ ನೋಡಿ ಯಾವಾಗ್ಲೂ ತವರು ಮನೆ ಅಂದ್ರೆ ಹಂಬಲಿಸುವಂತ ಹೆಣ್ಣು ಮಗಳು ಆಕೆ ಹೇಳ್ತಾಳೆ, ನೀವೇ ಶವ ಸಂಸ್ಕಾರ ಮಾಡಿ, ನಮಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಕೊನೆಗೆ ಸ್ವತಃ PSI ಪೊಲೀಸರು ಸೇರ್ಕೊಂಡು ಆ ಹೆಣವನ್ನು ತಾವೇ ತಗೊಂಡು ಹೋಗಿ ಸ್ಮಶಾನಕ್ಕೆ ಹೋಗಿ ಶವ ಸಂಸ್ಕಾರ ಮಾಡ್ತಾರೆ. ಪೇಪರ್ ನಲ್ಲಿ ಸ್ಟೇಟ್ಮೆಂಟ್ ಬಂದಿತ್ತು,
ಪೊಲೀಸರೇ ಮುಂದೆ ನಿಂತ್ಕೊಂಡು ಶವ ಸಂಸ್ಕಾರ ಮಾಡಿದ ಘಟನೆ ಅಂತ ಹೇಳಿ ಪೇಪರ್ ನಲ್ಲಿ ಬರುತ್ತೆ ಅಂತ. ಯಾವ ಉದ್ದೇಶಕ್ಕಾಗಿ ಶಿಕ್ಷಣ ಪಡಿತಾ ಇದ್ದೀರಿ ಸ್ಟೂಡೆಂಟ್ಸ್ ನೀವುಗಳೆಲ್ಲ? ವಿ ಟೀಚರ್ಸ್ ನಾವು ಏನನ್ನ ಕಲಿಸ್ತಾ ಇದ್ದೇವೆ? ಯಾವ ಮೌಲ್ಯಗಳನ್ನ ನಿಮಗೆ ಬಿತ್ತಬೇಕು ಅಂತ ಹಂಬಲಿಸ್ತಾ ಇದ್ದೇವೋ ಆ ಮೌಲ್ಯಗಳು ನಿಮ್ಮಲ್ಲಿ ಬರದೇ ಹೋದ್ರೆ, ಆವತ್ತು ತಂದೆ ತಾಯಿಗಳು ಹುಟ್ಟಿದಾಗ ತುಂಬಾ ಕಿರಿಕಿರಿ ಮಾಡ್ತಿದ್ರಲ್ಲ, ರಾತ್ರಿ ಎಲ್ಲ ಮಲಗೋದಕ್ಕೆ ಬಿಡ್ತಾ ಇರ್ಲಿಲ್ಲಲ್ಲ, ಪುಟ್ಟ ಮಕ್ಕಳಿದಾಗ ಅಳ್ತಾ ಇದ್ರಲ್ಲ, ಅವಾಗೇನಾದ್ರೂ ಕಿರಿಕಿರಿ ಅಂತ ಹೆಚ್ಚಾಗಿ ಅಪ್ಪ ನಿಮ್ಮ ಕುತ್ತಿಗೆ ಹೆಚ್ಚಿಗೆ ಬಿಟ್ಟಿದ್ರೆ ನೀವು ಸಾಧನೆ ಮಾಡೋಕೆ ಸಾಧ್ಯ ಆಗ್ತಾ ಇತ್ತಾ? ರೋಡಲ್ಲಿ ಹೋಗುವಾಗ, ನೀವು ಬಸ್ಸಲ್ಲಿ ಹೋಗುವಾಗ ಪುಟ್ಟ ಮಕ್ಕಳು ತಾಯಿಯ ಸೀರೆ ಮೇಲೆ ಕಕ್ಕ ಮಾಡಿಕೊಂಡು ಹೊಲಸು ಮಾಡಿದಾಗ ಈ ಮಗ ಎಷ್ಟು ಮರ್ಯಾದೆ ತೆಗೆದಾನಂದು ಅಂತ ಹೇಳಿ ಆ ಪುಟ್ಟ ಮಗುವನ್ನ ತಾಯಿ ಎತ್ತಿ ಆ ಕಡೆ ಬೀಸಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ, ಇವತ್ತು ನೀವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಒಂದು ಸಾರಿ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ನೀವು ತಾಯಿಗೆ ತಂದೆಗಳ ಋಣವನ್ನ ತೀರಿಸಬೇಕಾಗಿದೆ. ದೊಡ್ಡ ಸಾಹೇಬರಾಗಿ, ದೊಡ್ಡ ಡಾಕ್ಟರ್ಸ್ ಆಗಿ, ದೊಡ್ಡ ಎಂಜಿನಿಯರ್ಸ್ ಆಗಿ, ಆದ್ರೆ ತಾಯಿಯ ಋಣವನ್ನ, ತಂದೆಯ ಪ್ರೀತಿಯ ಋಣವನ್ನ ತೀರಿಸದೆ ಹೋದ್ರೆ ನಿಮ್ಮಂತ ಮಕ್ಕಳು ಈ ಭೂಮಿ ಮೇಲೆ ಯಾಕೆ ಇರಬೇಕು ಅಂತ ಹೇಳಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಸ್ಟೂಡೆಂಟ್ಸ್. ಏನು ತಾಯಿ ಅದು? ಪಾತಾಳದಲ್ಲಿದ್ದರೂ ಆ ತಾಯಿ ಬಿಡುವಳೇನು? ಈ ಕಾಯವನ್ನು ಹೆತ್ತವಳು ಕಾಯುವಳು ಹಗಲು ಇರುಳು ಅಂತ ಹೇಳಿ ಬೇಂದ್ರೆ ಅವರು ಬರೀತಾರೆ. ಅಮ್ಮ ನಿನ್ನ ಲಲ್ಲೆಯಲ್ಲೇ ಮೂಡಿ ಬಂದ ಸೊಲ್ಲಿದು ಬೇರೆ ಏನು ಬಲ್ಲದು ಅಂತ ಬೇಂದ್ರೆ ಅವರ ಕವಿತೆಯನ್ನು ಬರೀತಾರೆ. ಜಿ ಎಸ್ ಶಿವರುದ್ರಪ್ಪನವರು ನೀವೆಲ್ಲ ಕೇಳಿದಿರಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ, ಅಮ್ಮ ಎಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಏನು ಅಮ್ಮ? ಒಂದು ಸಾರಿ ಇವೆಲ್ಲವುಗಳನ್ನ ಗಮನದಲ್ಲಿ ಇಟ್ಕೊಂಡು ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಓದೋದಕ್ಕೆ ಸರಿ ಆದ್ರೆ ಈ ದೇಶ ಯಾವ ಭವ್ಯ ಸಂಸ್ಕೃತಿಯನ್ನ ನೀಡಿದೆಯಲ್ಲ, ಎಂತ ಭವ್ಯ ಸಂಸ್ಕೃತಿ ನಮ್ಮ ದೇಶದ್ದು ಅಂತ ಹೆಮ್ಮೆಯಿಂದ ನೀವು ಮಾತಾಡ್ತಿರಲ್ಲ. ಭಾರತದ ಧೂಳು ನನ್ನ ಸರ್ವೋಚ್ಚ ದೇವಲೋಕ. ಜಗತ್ತಿನ ಜೀವಗಳೆಲ್ಲ ತಮ್ಮ ಕರ್ಮವನ್ನ ಸವಿಸಲಿಕ್ಕೆ ಬರಬಹುದಾದ ಒಂದೇ ಒಂದು ಪುಣ್ಯ ಭೂಮಿ ಎಂದರೆ ಅದು ಭಾರತ. ಈ ನೆಲದಲ್ಲಿ ಧೂಳಾಗಿ, ಧೂಳಿನ ಕಣವಾಗಿ ಮತ್ತೆ ಮತ್ತೆ ಭಾರತದಲ್ಲಿ ಹುಟ್ಟಿ ಬರ್ತೇನೆ ಅಂತ ವಿವೇಕಾನಂದ ಹೇಳ್ತಾರಲ್ರಿ, ಅಂತ ನೆಲ ಅಲ್ಲೇನ್ರಿ ಇದು ಭಾರತ? ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃದ್ಧಾಪ್ಯದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತ ವಿವೇಕಾನಂದ ಹೇಳ್ತಾರಲ್ಲ, ಅಂತ ಪವಿತ್ರ ನೆಲ ಅಲ್ವೇನ್ರಿ ಇದು ಭಾರತ? ಯೋಚನೆ ಮಾಡಿ. ಇಡೀ ಜಗವೆಲ್ಲ ಕತ್ತಲೆಯಿಂದ ತುಂಬಿ ಹೋಗಿರುವಾಗ, ಬೆಳಕು ಕಾಣದೆ ಕಂಗೆಟ್ಟಿರುವಾಗ, ನಮಗೆಲ್ಲ ದಾರಿ ತೋರುವ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಬಂದು ಯಾರಾದರೂ ನನ್ನ ಕೇಳಿದ್ರೆ ನನ್ನ ಕೈ ಭಾರತದ ಕಡೆಗೆ ಹೋಗುತ್ತೆ ಅಂತ ಹೇಳ್ತಾರೆ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್. ಅಂತ ದೇಶ ಅಲ್ವೇನ್ರಿ ಇದು ನನ್ನ ಭಾರತ? ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಗಂಗೆ ಯಮುನೆಯರ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭೆ, ವಿಂಧ್ಯ ಪರ್ವತವೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಂಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು, ಸಮುದ್ರ ದೇವಿ ತಾಯಿ ಭಾರತೀಯ ಕಾಲುಗಳನ್ನ ತೊಳಿತಾ ಇದ್ದಾಳೆ, ವಾಯುದೇವ ಚಾಮರವನ್ನ ಬೀಸ್ತಾ ಇದ್ದಾನೆ, ಸೂರ್ಯಚಂದ್ರರು ಆರತಿಯನ್ನೆತ್ತಿ ತಿಲಕವನ್ನು ಇಡ್ತಾ ಇದ್ದಾರೆ. ए वंदन की भूमि है, अभिनंदन की भूमि है, अर्पण की भूमि है और एकमात्र तर्पण की भूमि है। बिंदु बिंदु गंगा है,
ಕಂಕರ ಕಂಕರ ಶಂಕರ ಹೈ, ಜಿಯೆಂಗೆ ತೋ ಇಸ್ಕೆ ಲಿಯೆ ಮರೆಂಗೆ ತೋ ಇಸ್ಕೆ ಲಿಯೆ ಅಂತ ಕವಿ ಹೇಳ್ತಾರೆ. ಹುಟ್ಟೋದಾದ್ರೂ ಭಾರತಕ್ಕಾಗಿ, ಸಾಯೋದಾದ್ರೂ ಈ ದೇಶಕ್ಕಾಗಿ, ಸತ್ತ ಮೇಲೆ ನನ್ನ ದೇಹದ ಅಸ್ಥಿಗಳನ್ನ ಗಂಗೆಯ ನದಿಯ ನೀರಿನಲ್ಲಿ ತೇಲಿ ಬಿಟ್ಟಾಗ ಹರಿದು ಹೋಗುತ್ತಿರುವ ನನ್ನ ಅಸ್ಥಿಗಳಿಗೆ ಹೋಗಿ ಒಂದು ಸಾರಿ ಕಿವಿಗೊಟ್ಟು ಕೇಳಿ, ಅಲ್ಲಿಂದ ಬರುವ ಒಂದೇ ಒಂದು ಮಾತು, ಅದು ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಕವಿ ಬರೀತಾನೆ. ನಾವು ಈ ದೇಶಕ್ಕಾಗಿ ಈ ದೇಶ ಪ್ರೇಮವನ್ನ ಇಟ್ಕೊಂಡು ಬದುಕಬೇಕಾಗಿದೆ ಸ್ಟೂಡೆಂಟ್ಸ್. ಅದಕ್ಕೆ ಈ ದೇಶ ಪ್ರೇಮ ನಿಮ್ಮೊಳಗಿರ್ಲಿ. ನನಗೆ ಹೆಚ್ಚು ಸಮಯ ನಿಮ್ಗೆ ಆಗ್ತಾ ಇದೆ ಅನ್ನುವಂತ ಅರಿವಿದೆ. ಆದ್ರೆ ಒಂದೇ ಒಂದು ಪುಟ್ಟ ಘಟನೆ ಹೇಳಿ ನನ್ನ ಮಾತಿನ ಕೊನೆಗೆ ನಾನು ಬರ್ತೇನೆ. ನಾನು ನನ್ನ ಸ್ಕೂಲ್ ಒಳಗೆ ಹೋಗ್ತಾ ಇದ್ದೆ. ಬೆಳಗ್ಗೆ ಒಂದು ಹುಡುಗಿ ಚಾಕ್ಲೇಟ್ಗಳನ್ನು ಹಂಚ್ತಾ ಇತ್ತು. ಚಾಕ್ಲೇಟ್ ಅನ್ನ ಹಂಚುವಾಗ ನಾನು ಕೇಳಿದೆ ಆ ಹುಡುಗಿಗೆ, ತೇಜಸ್ವಿನಿ, ಈ ಚಾಕ್ಲೇಟ್ ಯಾಕೆ ಹಂಚ್ತಾ ಇದ್ದೀಯಾ ಅಂತ. ಆ ಹುಡುಗಿ ಹೇಳ್ತಾಳೆ, ಸರ್, ಇವತ್ತು ನಮ್ಮ ಹೀರೋ ಯಶನ್ ಬರ್ತ್ಡೇ ಇದೆ, ಅದಕ್ಕೆ ಚಾಕ್ಲೇಟ್ಗಳನ್ನ ಹಂಚ್ತಾ ಇದ್ದೀನಿ ಅಂತ. ನನಗೆ ನೋವಾಯ್ತು. ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಯಾರು ರೀಲ್ ಹೀರೋಗಳು ಯಾರು ರಿಯಲ್ ಹೀರೋಗಳು ಗೊತ್ತಿಲ್ವಲ್ಲ ಅಂತ. ಸಿನಿಮಾದ ಹೀರೋಗಳನ್ನೇ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಸುದೀಪ್ ಮತ್ತು ದರ್ಶನ್ ಇಂತ ಹೀರೋಗಳನ್ನ, ರೀಲ್ ಹೀರೋಗಳನ್ನ ತಮ್ಮ ಬದುಕಿನ ರಿಯಲ್ ಹೀರೋಗಳ ತರ ಅವ್ರನ್ನ ನೋಡ್ಕೊಂಡು ಅವರ ಮೊಬೈಲ್ ಮೇಲೆ ಅವರ ಚಿತ್ರಗಳನ್ನ ಹಾಕೊಂಡು ಓದುವ ರೂಮಿನ ಕೊಠಡಿಯಲ್ಲಿ ಅಂತಹ ಅವರ ಆಳೆತ್ತರದ ಆ ಸಿನಿಮಾ ಹೀರೋಗಳ, ರೀಲ್ ಹೀರೋಗಳ ಫೋಟೋಗಳನ್ನ ಹಾಕೊಂಡು ಅವ್ರ ಹಾಗೆ ಸ್ಟೈಲ್, ಹೇರ್ ಸ್ಟೈಲ್ ಮಾಡಿಕೊಂಡು ಅವ್ರ ಹಾಗೆ ಆಕ್ಟ್ ಮಾಡಿ ಸ್ಟೂಡೆಂಟ್ಸ್ ಗಳ ಮುಂದೆ ನಾನು ಹೀರೋ ಆಗ್ಬೇಕು ಅಂತ ಹೊರಟಿದ್ರಲ್ಲ, ಒಂದು ಸಾರಿ ಯೋಚನೆ ಮಾಡಿ ಸ್ಟೂಡೆಂಟ್ಸ್, ಇವರಲ್ಲ ನಿಮ್ಮ ನಿಜವಾದ ಹೀರೋಗಳು. ಯಾರು ನಿಮ್ಮ ನಿಜವಾದ ಹೀರೋಗಳು ಅಂತಂದ್ರೆ, ಆವತ್ತಿನ ಸಂದರ್ಭ ಇದೆ, ಮನೆಯೊಳಗೆ ಒಂದು ಪುಟ್ಟದಾದ 10 ಸೈಜಿನ ರೂಮ್ ಇದೆ. ತಂದೆ ಮಲ್ಕೊಂಡ್ರೆ ಮಗ ಎಚ್ಚರ ಇರ್ಬೇಕು, ಮಗ ಮಲ್ಕೊಂಡ್ರೆ ತಂದೆ ಎಚ್ಚರ ಇರ್ಬೇಕು. ಅದೇ ರೂಮಿನೊಳಗೆ ಆಡು ಮರಿಗಳನ್ನ ಕಟ್ಟಬೇಕು. ಅಂತಹ ಕೊಠಡಿಯೊಳಗೆ ಬಡತನವನ್ನೇ ಹಾಸ್ಕೊಂಡು ಹೊದ್ಕೊಂಡು ಬದುಕಿದಂತಹ ಒಬ್ಬ ಹುಡುಗ ದಲಿತರ ಮನೆಯ ಕೇರಿಯೊಳಗೆ ಹುಡ್ತಾನೆ. ಹಾಗೆ ಹುಟ್ಟಿದ ಹುಡುಗ ತನ್ನ ಪ್ರತಿಭೆಯಿಂದ ಸ್ಕಾಲರ್ಶಿಪ್ ಪಡಿತಾನೆ. ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡು ಆತ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾನೆ. ಸ್ಟೂಡೆಂಟ್ಸ್, ಅಲ್ಲಿಗೆ ಹೋಗಿ ಆ ಲೈಬ್ರರಿ ಒಳಗೆ ಹೋಗಿ ಕುತ್ಕೋತಾನೆ. ಸಾಗರದಷ್ಟು ಪುಸ್ತಕಗಳು. ಅವನು ನೋಡಿದಾಗ, ಕುರುಡನಿಗೆ ಕಣ್ಣು ಬಂದಾಗ, ನಾನು ಸೂರ್ಯ ನೋಡ್ಬೇಕು, ಚಂದ್ರನ್ ನೋಡ್ಬೇಕು, ಹೂವು ನೋಡ್ಬೇಕು, ಅಮ್ಮನ್ ನೋಡ್ಬೇಕು, ಅಪ್ಪನ ನೋಡ್ಬೇಕು ಅಂತ ಕುರುಡನಿಗೆ ಅನ್ಸೋದಿಲ್ವಾ? ಮೂಗನಿಗೆ ಬಾಯಿ ಬಂದಾಗ ಅಪ್ಪ ಅಂತ ಕರಿಬೇಕು, ಅಮ್ಮ ಅಂತ ಕರಿಬೇಕು ಅಂತ ಅನ್ಸೋದಿಲ್ವಾ? ಹಾಗೆ ಆ ಹುಡುಗನಿಗೆ ಆ ಪುಸ್ತಕಗಳನ್ನೆಲ್ಲ ಓದಿ ಮುಗಿಸ್ಬೇಕು. 4 ವರ್ಷ ಸಮಯ ಇದೆ. ಈ 4 ವರ್ಷದ ಅವಧಿಯೊಳಗೆ ಈ ಲೈಬ್ರರಿಯ ಎಲ್ಲ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿ ಓದೋದಕ್ಕೆ ಲೈಬ್ರರಿಯಲ್ಲಿ ಕುತ್ಕೊಂಡ್ರೆ, ರಾತ್ರಿ ಬಂದು ಆ ಲೈಬ್ರರಿಯನ್ ಸಮಯ ಮಿಕ್ಕಿದೆ ಮನೆಗೆ ಹೋಗಿ ಅಂತ ಹೇಳುವವರೆಗೆ ಕೂಡ ಆ ಲೈಬ್ರರಿಯಲ್ಲಿ ಕುತ್ಕೊಂಡು ಪುಸ್ತಕಗಳನ್ನ ಓದಿದವಂತ ಒಬ್ಬ ಹುಡುಗ ಈ ದೇಶದ ಸಂವಿಧಾನವನ್ನ ಬರೀತಾರೆ. ಆತನೇ ಭಾರತ ರತ್ನವನ್ನ ಪಡಿತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂತ ಒಂದು ದಿವ್ಯ ಚೇತನವಾಗಿ ಬರ್ತದೆ. ಹುಟ್ಟಿದ್ದು ಒಂದು ಅತ್ಯಂತ ಬಡತನದ ಕೇರಿಯ ಮನೆಯೊಳಗೆ. ಆದರೆ ಇಡೀ ದೇಶದ ಸಂವಿಧಾನವನ್ನ ರಚನೆ ಮಾಡುವ ಶಕ್ತಿ ಅವನಿಗೆ ಹೇಗೆ ಬಂತು? ಅದು ಓದಿನಿಂದ ಬಂತು. ಸ್ಟೂಡೆಂಟ್ಸ್, ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಇದುವರೆಗೆ ಅತಿ ಹೆಚ್ಚು ಪುಸ್ತಕಗಳನ್ನ ಬರೋ ಮಾಡಿಕೊಂಡು ಯಾರು ಓದಿದ್ದಾರೆ ಅಂತ ರೆಕಾರ್ಡ್ ಅನ್ನ ತೆಗೆದು ನೋಡಿದ್ರೆ ಅದು ಇವತ್ತಿನವರೆಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಲ್ಲಿದೆ. ಯಾವ ವಿಶ್ವವಿದ್ಯಾಲಯದಲ್ಲಿ ಓದಿ ಡಾಕ್ಟರೇಟ್ ಪಡ್ಕೊಂಡ್ರೋ ಅದೇ ವಿಶ್ವವಿದ್ಯಾಲಯ ಭಾರತದ ಸಂವಿಧಾನವನ್ನ ರಚನೆ ಮಾಡಿದ ಮೇಲೆ ಅದೇ ವ್ಯಕ್ತಿಯನ್ನ ಮತ್ತೊಂದು ಸಾರಿ ವಿಶ್ವವಿದ್ಯಾಲಯಕ್ಕೆ ಕರೆಸಿ ಆತನಿಗೆ ಗೌರವ ಡಾಕ್ಟರೇಟ್ ಅನ್ನು, ಮತ್ತೊಂದು ಡಾಕ್ಟರೇಟ್ ಅನ್ನ ನೀಡಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಪ್ರತಿಮೆ ಇವತ್ತು ಅಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಸಾಧ್ಯನಾ ಸ್ಟೂಡೆಂಟ್ಸ್? ಇದು ನಾವು ಬಡವರು ಅಂತ ಹೇಳ್ತೇವೆ ಅಥವಾ ದೊಡ್ಡ ದೊಡ್ಡ ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳ್ಕೊತೇವೆ. ನೀವು ದೊಡ್ಡವರ ಕುಟುಂಬದಲ್ಲಿ ಹುಟ್ಟಿದ್ದೀರಾ ಅಥವಾ ಬಡತನದಲ್ಲಿ ಹುಟ್ಟಿದ್ದೀರಾ ಅಥವಾ ಕೇರೆಯಲ್ಲಿ ಹುಟ್ಟಿದ್ದೀರಾ, ಇದು ಯಾವುದು ಮುಖ್ಯ ಅಲ್ಲ. ಒಂದು ಗಟ್ಟಿಯಾದ ನಿರ್ಧಾರ, ಶಕ್ತಿಯ ಕೊಡು, ಶಕ್ತಿಯ ಕೊಡು, ಶಕ್ತಿಯ ಕೊಡು ಹೇ ಪ್ರಭು, ಸತ್ಯಕ್ಕಾಗಿ ನಿಲ್ಲುವ ಛಲವ ದೀಪ್ತಗೊಳಿಸು ಎನ್ನಳು. ಎಡರ ಕಡಲ ತೆರ ಹೆಡೆಗಳು ಭೋರ್ಗರೆಯುತ್ತ ಬಂದರು, ತಡೆದು ನಿಲ್ಲುವ ಮಳಲ ತಡೆಯ ಬಲವ ನೀಡು ಶ್ರೀ ಗುರು ಅಂತ ಪ್ರಾರ್ಥನೆ ಮಾಡಿಕೊಂಡು ನನಗೆ ಶಕ್ತಿಯನ್ನ ಕೊಡುದೇವ್ರೆ ಅಂತ ಹೇಳಿ ಸಾಧನೆ ಮಾಡೋದಕ್ಕೆ ನೀವು ಹೊರಟ್ರೆ ಯಾವ ಶಕ್ತಿಯು ನಿಮ್ಮನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಸ್ಟೂಡೆಂಟ್ಸ್,
ಆದ್ರೆ ಮನಸ್ಸು ಮಾಡ್ಬೇಕಾಗಿದೆ ಅಷ್ಟೇನೆ ನೀವೆಲ್ಲ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು, ನಿಮಗೆ ನಾನ್ ಪ್ರಶ್ನೆ ಕೇಳ್ತೇನೆ, ಅಪ್ಪ ಅಮ್ಮ ನಿಮ್ಗೆ ಪಾಕೆಟ್ ಮನಿ ಕೊಟ್ಟಿದ್ದಾರೆ, ಸಾಕಷ್ಟು ದುಡ್ಡು ಇರ್ತದೆ ನಿಮ್ಮ ಪಾಕೆಟ್ ಒಳಗೆ, ಯಾವುದೋ ಒಂದು ಪುಸ್ತಕದ ಅಂಗಡಿ ಕಾಣಿಸ್ತದೆ ನಿಮಗೆ, ಯಾವತ್ತಾದ್ರೂ ಹೋಗಿ ಟೆಕ್ಸ್ಟ್ ಬುಕ್ ಗಳನ್ನ ಬಿಟ್ಟು ಬೇರೆ ಯಾರೋ ಸಾಧಕರ ಪುಸ್ತಕವನ್ನ ಖರೀದಿ ಮಾಡ್ಬೇಕು ಅಂತ ನಿಮಗೆ ಮನಸ್ಸಾಯ್ತಾ? ಯೋಚನೆ ಮಾಡಿ. ಅದೆಷ್ಟು ಜನ ನೀವು ಪಾಕೆಟ್ ಮನಿಯಿಂದ ಹೋಗಿ ನೀವು ಗೋಬಿ ಮಂಚೂರಿ ತಿಂತೀರಾ, ಪಾನಿಪುರಿ ತಿಂತೀರಾ, ಆದ್ರೆ ಒಂದು ಪುಸ್ತಕವನ್ನ ಖರೀದಿ ಮಾಡ್ಬೇಕು ಅಂತ ಯಾವತ್ತಾದ್ರೂ ನಿಮ್ಗೆ ಅನಿಸ್ತಾ ಸ್ಟೂಡೆಂಟ್ಸ್? ಆದ್ರೆ ಅಂಬೇಡ್ಕರ್ ಓದಿರೋದೇ ಸ್ಕಾಲರ್ಶಿಪ್ ದುಡ್ಡು ಮೇಲೆ. ಒಂದು ಹೊತ್ತು ಆತೇನಾದ್ರು ಪುಸ್ತಕ ಖರೀದಿ ಮಾಡಿದ್ರೆ ಊಟ ಬಿಡಬೇಕಾಗಿತ್ತು. ಬ್ರೆಡ್ ಅನ್ನ ತಿಂದು ಒಂದು ಹೊತ್ತಿನ ಊಟವನ್ನ ಬಿಟ್ಟು ಆ ಉಳಿಸಿದ ದುಡ್ಡಿನಲ್ಲಿ ಹೋಗಿ ಪುಸ್ತಕಗಳನ್ನ ಖರೀದಿ ಮಾಡಿ, ಒಬ್ಬ ಸ್ಟೂಡೆಂಟ್ ಇದ್ದಾಗ 2,000 ಪುಸ್ತಕಗಳನ್ನ ಖರೀದಿ ಮಾಡಿಕೊಂಡು ಅವನ್ನ ಭಾರತಕ್ಕೆ ಕಳಿಸ್ತಾರೆ. ಅವರು ಸತ್ತು ಹೋದಾಗ ಅವರ ಮನೆಯ ಲೈಬ್ರರಿಯಲ್ಲಿ 50,000 ಪುಸ್ತಕಗಳು ಇರ್ತವೆ. ಯಾರು ಪುಸ್ತಕದ ಹಸಿವಿದೆ, ಯಾರಿಗೆ ಓದುವ ಹುಚ್ಚಿದೆ, ಅವರು ಮಾತ್ರ ನಕ್ಷತ್ರಗಳಾಗಿ ಬೆಳಗ್ತಾರೆ. ಅವರು ನಿಮ್ಮ ನಿಜವಾದ ಹೀರೋಗಳು ಸ್ಟೂಡೆಂಟ್ಸ್, ರಿಯಲ್ ಹೀರೋಗಳಲ್ಲ. ಇವರು ನಿಜವಾದ ರಿಯಲ್ ಹೀರೋಗಳು. ಯೋಚನೆ ಮಾಡಿ ಒಂದ್ಸಾರಿ ನಿಮಗೆಲ್ಲ. ಭಗತ್ ಸಿಂಗ್ ಬಗ್ಗೆ ನೀವು ಬಹಳ ಜೋರಾಗಿ ಮಾತಾಡ್ತೀರಾ. ಭಗತ್ ಸಿಂಗ್ ಕೇಳಿದ್ರಲ್ಲ ಹೆಸರು, ಆತ ಹೇಳ್ತಾನೆ ಅವನು ಗಲ್ಲುಗಂಬಕ್ಕೆ ಏರ್ಬೇಕಾಗಿದೆ, ಅವನ್ ತಾಯಿ ಬರ್ತಾರೆ, ತಾಯಿಯ ಕಣ್ಣಲ್ಲಿ ನೀರು ಬರ್ತದೆ. ತಾಯಿಯ ಕಣ್ಣಲ್ಲಿ ನೀರು ನೋಡಿದಾಗ ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ ಅಳ್ಬಾರ್ದು ಅಮ್ಮ, ನೀನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದ ಬಂದವಳು ನೀವು ತಾಯೇ. ಭಗತ್ ಸಿಂಗ್ ಗಲ್ಲಿಗೆ ಇರುವಾಗ ಅವನ ತಾಯಿಯ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂತ ಜನ ಮಾತಾಡ್ಕೋಬಾರ್ದು ಅಮ್ಮ, ಅಳ್ಬಾರ್ದು ನೀನು ಅಂತ ಅಮ್ಮನಿಗೆ ಭಗತ್ ಸಿಂಗ್ ಹೇಳ್ತಾನೆ. ಆದ್ರೆ ತಾಯಿಯ ಕರಳು, ಇನ್ನೊಂದು ಕ್ಷಣದಲ್ಲಿ ನನ್ನ ಮಗ ಹೆಣವಾಗಿ ಹೋಗ್ತಾನೆ, ಊರೂರಿಗೆ ತನ್ನ ಕೊರಳನ್ನ ಒಡ್ತಾನೆ ಅಂತ ನೋವಿನಿಂದ ತಾಯಿ ಅಳ್ತಾಳೆ. ಆಗ ಭಗತ್ ಸಿಂಗ್ ಹೇಳ್ತಾನೆ, ಅಮ್ಮ ಒಂದು ದಿನ ಬಂದೇ ಬರುತ್ತೆ, ಈ ದೇಶ ಸ್ವಾತಂತ್ರ್ಯವನ್ನ ಪಡೆದಿರುತ್ತೆ, ಈ ಆಕಾಶ ನಮ್ಮದಾಗುತ್ತೆ, ಈ ಭೂಮಿ ನಮ್ಮದಾಗುತ್ತೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿಪಟ್ಟ ನನ್ನಂತವರ ಸಮಾಧಿಗಳ ಮೇಲೆ ಜನ ಬಂದು ಹೂ ಹಾಕಿ ಜಾತ್ರೆ ಮಾಡ್ತಾರೆ. ಅಮ್ಮ ಆ ದಿನ ಬಂದೇ ಬರ್ತದೆ ಅಂತ ಹೇಳಿ ನಗು ಗಲ್ಲುಗೊಂಬಕ್ಕೆ ಏರಿದ ಭಾರತ ಮಾತೆಯ ಬಂಟ ಮಗ ಭಗತ್ ಸಿಂಗ್ ಈಸ್ ರಿಯಲ್ ಹೀರೋ ರೇ. ಯಾರು ನಿಜವಾದ ಹೀರೋಗಳು? ನಿಮ್ಮ ಆದರ್ಶ ಯಾರಾಗ್ಬೇಕು? ಒಂದು ಸಾರಿ ಈ ಚಿಂತನೆಗಳನ್ನ ನೀವೆಲ್ಲ ಮಾಡ್ಕೊಳ್ಳಿ. ಭಾರತ ಬಂದರೆ ಹಾವಾಡಿಗರ ದೇಶ, ಪುಂಗಿ ಊದುವರ ದೇಶ, ದಟ್ಟ ದರಿದ್ರರ ದೇಶ, ಅನಾಗರಿಕರ ದೇಶ ಅಂತ ಹೇಳಿ ಪಾಶ್ಚಾತ್ಯ ಜಗತ್ತು ಭಾರತದ ಬಗ್ಗೆ ಹೀನಾಯವಾಗಿ ಮಾತಾಡ್ತಿರ್ಬೇಕಾದ್ರೆ ವೇದಾಂತದ ಡಿಂಡಿಮವನ್ನ ಹಿಡಿದುಕೊಂಡು ಹೋದ ಸಿಡಿಲ ಸಂತ ಸನ್ಯಾಸಿ ಸ್ವಾಮಿ ವಿವೇಕಾನಂದ ತನ್ನ ವೇದಾಂತದ ಡಿಂಡಿಮವನ್ನ ಬಾರಿಸಿ ಇಡೀ ಜಗತ್ತೇ ಭಾರತದ ಕಡೆಗೆ ನೋಡುವ ಹಾಗೆ ಮಾಡಿದ್ನಲ್ಲ, ಅವನಾಗ್ಬೇಕ್ರಿ ನಿಮ್ಮ ನಿಜವಾದ ಹೀರೋ. ನಿಮ್ಮ ಬದುಕಿನ ಹೀರೋಗಳು ಯಾರಾಗ್ಬೇಕು ಅಂತ ಒಂದು ಸಾರಿ ನೀವೆಲ್ಲ ನಿರ್ಧಾರ ಮಾಡಿ, ಆವಾಗ ನಿಮಗೆ ಭವಿಷ್ಯ ಅದ್ಭುತವಾಗಿ ಆಗ್ತದೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಬಹಳಷ್ಟು ಜನ ನೀವು ಓದಿದಿರಿ, ಪರೀಕ್ಷೆ ಯಾವಾಗ ಬರ್ತದೆ ಆರಂಭ ಆಗ್ತದೆ ಬರಿಬೇಕು ಅಂತ ಹಂಬಲಿಸ್ತಾ ಇದ್ದೀರಿ. ಅಂತ ಭಗತ್ ಸಿಂಗ್ ನಿಮಗೆ ಹೀರೋ ಯಾಕೆ ಆಗ್ಬೇಕು ಅಂದ್ರೆ, ಈಗಲೇ ಓದ್ರಿ ಅಂದ್ರೆ ನಾವು ಓದ್ತಾ ಇಲ್ಲ. ಅಪ್ಪ ಅಮ್ಮ ಬೈತಿರ್ತಾರೆ, ನಾವು ಬೈಸ್ಕೊಂಡು ಕೂಡ ಓದೋದಿಲ್ಲ. ಆದ್ರೆ ಭಗತ್ ಸಿಂಗ್ ನಾಳೆಗೆ ಗಲ್ಲಿಗೆ ಇರಬೇಕಾಗಿತ್ತು. ಇವತ್ತು ಅವ್ರು ಲಾಯರ್ ಅಲ್ಲಿ ಬರ್ತಾರೆ, ಅವ್ರ ವಕೀಲರಿಗೆ ಹೇಳ್ತಾರೆ, ಸರ್ ಜಾರ್ಜ್ ವಾಷಿಂಗ್ಟನ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಲೈಫ್ ಹಿಸ್ಟ್ರಿ ಓದ್ಬೇಕು ನಾನು, ಅದಕ್ಕೆ ನೀವು ದಯವಿಟ್ಟು ಆ ಪುಸ್ತಕವನ್ನು ತಂದು ಕೊಡ್ತೀರಾ ಅಂತ ವಕೀಲರಿಗೆ ಕೇಳ್ತಾನೆ. ಅವ್ರಂತಾರ, ಅಲ್ಲಪ್ಪ ನಾಳೆನೆ ಗಲ್ಲುಗಂಬಕ್ಕೆ ಏರ್ತಾ ಇದೆಯಾ, ಓದಿ ಏನ್ ಮಾಡ್ಬೇಕಾಗಿದೆ ನೀನು ಅಂತ ವಕೀಲರು ಕೇಳಿದ್ರೆ, ಇನ್ನು ನಾಳೆ ಅಲ್ಲ ಸರ್ ಅದು, ಅದಕ್ಕೆ ಈಗಲೇ ಓದಿ ಬಿಡ್ತೀನಿ ಅದನ್ನ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದು ಇವತ್ತು ಗಲ್ಲುಗಂಬಕ್ಕೆ ಇರಬೇಕಾಗಿದೆ, ಬೆಳಗ್ಗೆ ಆತ ವ್ಯಾಯಾಮ ಮಾಡ್ತಾ ಇದ್ದಾನೆ, ದೈಹಿಕ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ, ಅಂಗ ಕಸರತ್ತುಗಳನ್ನು. ಅವ ಜೈಲರ್ ಕೇಳ್ತಾನೆ, ಅಲ್ಲಪ್ಪ ಇವತ್ತು ನೀನು ಹೆಣವಾಗಿ ಹೋಗ್ತೀಯ, ಗಲ್ಲುಗಂಬಕ್ಕೆ ಇರ್ತೀಯ, ಇವತ್ತು ನಿನ್ನ ಬಾಡಿಯನ್ನ ನೀನು ಹೀಗೆ ಚೆನ್ನಾಗಿ ನೀಟಾಗಿ ವ್ಯಾಯಾಮ ಮಾಡಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿ ಅವ್ರು ಕೇಳಿದ್ರೆ, ಸರ್ ಇನ್ನು ಸಂಜೆ ಇದೆ ಅಲ್ಲ ಗಲ್ಲುಗಂಬಕ್ಕೆ ಏರೋರು, ಅಲ್ಲಿವರೆಗೆ ನಾನು ನನ್ನ ದೇಹ ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳಿ ಮಾಡ್ತಾನೆ. ಸ್ಟೂಡೆಂಟ್ಸ್, ನೀವುಗಳೆಲ್ಲ ಯೋಚನೆ ಮಾಡಿ, ಭಗತ್ ಸಿಂಗ್ ಹೀರೋ ಯಾಕೆ ಆಗ್ತಾರೆ, ಅಂಬೇಡ್ಕರ್ ಯಾಕೆ ಹೀರೋ ಆಗ್ತಾರೆ, ವಿವೇಕಾನಂದ ಯಾಕೆ ಹೀರೋ ಆಗ್ತಾರೆ, APJ ಅಬ್ದುಲ್ ಕಲಾಂ ಯಾಕೆ ಹೀರೋ ಆಗ್ತಾರೆ, ಇವು ಎಲ್ಲವುಗಳನ್ನ ಒಂದು ಸಾರಿ ಯೋಚನೆ ಮಾಡಿಕೊಂಡು ನಮ್ಮ ಬದುಕಿನ ಹೀರೋಗಳು ಯಾರಾಗ್ಬೇಕು ಅಂತ ಹೇಳಿ ನೀವೆಲ್ಲ ಚಿಂತನೆ ಮಾಡಿ, ನಿಮ್ಮ ಬದುಕಿಗೆ ಇವತ್ತೊಂದು ಸಂಕಲ್ಪ ಮಾಡಿ, ಇನ್ನ ಭವಿಷ್ಯದ ದಿನಮಾನಗಳಲ್ಲಿ ನನ್ನ ಬದುಕಿಗೆ ಒಂದು ಗುರಿ ಇಟ್ಕೋತೇನೆ, ಆ ಗುರಿ ಮುಟ್ಟುವವರೆಗೆ ನಾನು ಸಾಧಿಸುವ ಛಲವನ್ನ ಹೊತ್ತು ಮುನ್ನಡಿತೇನೆ, ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ನೀವೆಲ್ಲ ಹೀಗೆ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ
ಲಾಸ್ಟ್ ಒಂದೇ ಒಂದು ಘಟನೆ ಸ್ಟೂಡೆಂಟ್ಸ್, ನೀವೆಲ್ಲ ಆ ಘಟನೆಯನ್ನ ಕೇಳಬೇಕು, ಸ್ಫೂರ್ತಿಯನ್ನ ಪಡಿಬೇಕು. ಒಂದು ಹುಡುಗ, ಕಾಶಿ ಕೇಳಿದ್ರಲ್ಲ, ವಾರಣಾಸಿ ಅಂತ ಕರಿತೇವೆ ಕಾಶಿ, ಆ ಕಾಶಿಯೊಳಗೆ ಒಬ್ರು ವ್ಯಕ್ತಿ ಇದ್ರು. ಅವ್ರು ದಿನಾಲು ಕಾಶಿಗೆ ಯಾರು ಪ್ರಯಾಣಿಕರು ಬರ್ತಾರಲ್ಲ, ಆ ಪ್ರಯಾಣಿಕರನ್ನ ಮೂರು ಗಾಲಿ ರಿಕ್ಷಾ ಅಂತ ಹೇಳ್ತೀವಲ್ಲ, ಮೂರು ಗಾಲಿ ರಿಕ್ಷಾಗಳು, ಹಿಂದೆ ಪ್ರಯಾಣಿಕರನ್ನ ಕೂಡಿಸ್ಕೊಂಡು ಪೈಡಲ್ ಅನ್ನ ತುಳ್ಕೊಂಡು ಆ ಕಾಶಿ ವಿಶ್ವೇಶ್ವರನ ದರ್ಶನವನ್ನ ಮಾಡಿಸುವಂತ ಕಾಯಕವನ್ನ ಆ ವ್ಯಕ್ತಿ ಮಾಡ್ತಾ ಇದ್ದ. ಆವತ್ತು ಆ ವ್ಯಕ್ತಿಗೆ ಬಂದು ಅವ್ರ ಮಗ ಕೇಳ್ತಾನೆ, ಅಪ್ಪ ನಾನು IAS ಮಾಡ್ಬೇಕು ಅಂತ ಆಸೆ ಇದೆ, ಅದಕ್ಕೆ ದಯವಿಟ್ಟು ನನಗೆ ಒಂದಿಷ್ಟು ಹಣ ಕೊಡ್ರಿ, ನಾನು ಪುಸ್ತಕ ಖರೀದಿ ಮಾಡ್ತೀನಿ ಅಂತ. ಅಪ್ಪ ಹೇಳ್ತಾನೆ, ಮಗ ನಾನು ದುಡಿಯೋದಾದ್ರೂ ಯಾರಿಗಾಗಿ? ಆ ಬಿರು ಬಿಸಿಲಲ್ಲಿ ನನ್ನ ಬೆವರನ್ನ ಸುರಿಸಿ ಪೈಡಲ್ ಅನ್ನ ತುಳಿತಾ ತುಳಿತಾ ಬಂದಿರುವ ಭಕ್ತರಿಗೆ ಕಾಶಿ ವಿಶ್ವೇಶ್ವರನ ಆ ದರ್ಶನವನ್ನು ಮಾಡಿಸ್ತಾ ಇದ್ದೇನಲ್ಲ, ಇದು ಯಾರ ಸಲುವಾಗಿ ಮಗ? ಇದು ನಿನಗಾಗಿ ಅಂತ ಹೇಳಿ ಆ ಬೆವರು ಸುರಿಸಿ ಗಳಿಸಿದ 5,000 ರೂಪಾಯಿಗಳನ್ನ ಆ ಹುಡುಗನಿಗೆ ಕೊಡ್ತಾರೆ. 5,000 ರೂಪಾಯಿಗಳಿಂದ ಪುಸ್ತಕವನ್ನ ಖರೀದಿ ಮಾಡ್ತಾನೆ. ಹಾಗೆ ಪುಸ್ತಕಗಳನ್ನ ಖರೀದಿ ಮಾಡಿ ಓದ್ತಾನೆ. ಯಾವ ಕೋಚಿಂಗ್ ಅಕಾಡೆಮಿಗೂ ಆತ ಹೋಗೋದಿಲ್ಲ. ಓದ್ತಾನೆ. ಆ ವರ್ಷ IAS ಪರೀಕ್ಷೆಯನ್ನ ಬರೀತಾನೆ. IAS ಅನ್ನ ಪಾಸ್ ಮಾಡ್ಕೋತಾನೆ. DC ಆಗಿ ಸೆಲೆಕ್ಟ್ ಆಗ್ತಾನೆ. ಬಂದು ಮನೆ ಮುಂದೆ ನಿಂತ್ಕೋತಾನೆ. ಮನೆ ಮುಂದೆ ನಿಂತ್ಕೊಂಡು, ಅಪ್ಪ ಬಾ ನೀನು ಹೊರಗೆ ಅಂತ ಹೇಳಿ ಅಪ್ಪನನ್ನ ಹೊರಗೆ ಕರೀತಾನೆ. ಅಪ್ಪ ಹೊರಗೆ ಬಂದ್ರೆ, ಅಪ್ಪ ನಿನ್ನ ಮಗ ಇವತ್ತು DC ಆಗಿ ಬಂದಿದ್ದಾನೆ. ಇಷ್ಟು ದಿವಸ ನೀನು ನಿನ್ನ ಬೆವರನ್ನ ಸುರಿಸಿ ಈ 3 ಗಾಲಿ ರಿಕ್ಷಾದ ಪೈಡಲ್ಗಳನ್ನ ತುಳಿತಾ ತುಳಿತಾ ನನಗೆ ಓದಿಗಾಗಿ ನೀನು ಹಣ ಕೊಟ್ಟೆ ಅಲ್ಲಪ್ಪ. ನಿನ್ನ ಬೆವರ ಹನಿಗಳ ಫಲವನ್ನ ನಾನು ಅದು ಹಾಳಾಗೋದಕ್ಕೆ ಬಿಡಲಿಲ್ಲ ಅಪ್ಪ. ಇವತ್ತು ನಿನ್ನ ಮಗ DC ಆಗಿ ಬಂದಿದ್ದಾನೆ. ಇಡೀ ಊರಿಗೆ ಗೊತ್ತಾಗ್ಬೇಕು, ನನ್ನ ಅಪ್ಪನ ಬೆವರಿನ ಹನಿ ಹನಿಗೂ ಕೂಡ ಮಗ ಇವತ್ತು ಅದನ್ನ ಋಣ ತೀರಿಸಿದ್ದಾನೆ ಅಂತ ಹೇಳಿ, ಇಷ್ಟು ದಿವಸ ನೀನು ಪೈಡಲ್ ತುಳಿತಾ ಇದ್ದೆ, ಇವತ್ತು ಒಬ್ಬ DC ಆಗಿರುವ ಮಗ ನಾನು ಪೈಡಲ್ ತುಳಿತೇನೆ, ಅಪ್ಪ ಹಿಂದೆ ಕೂತ್ಕೋ ಅಂತ ಹೇಳಿ ಅಪ್ಪನನ್ನ ಹಿಂದೆ ಕೂರಿಸಿಕೊಂಡು ಇಡೀ ವಾರಣಾಸಿಯ ಊರಿನ ತುಂಬೆಲ್ಲ ಪೈಡಲ್ಗಳನ್ನ ತುಳಿತಾ ತುಳಿತಾ, ಬಿಕಾಸ್ ಆಫ್ ಮೈ ಫಾದರ್ ನೌ ಐ ಆಮ್ DC ಅಂತ ಹೇಳಿ, ನನ್ನ ತಂದೆಯ ಆ ತ್ಯಾಗದ ಫಲವಾಗಿ ನಾನು DC ಆಗಿದ್ದೇನೆ ಅಂತ ಹೇಳಿ ಇಡೀ ಊರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅಪ್ಪನನ್ನ ಹಿಂದೆ ಕೂರಿಸಿಕೊಂಡು ಮಗ ಪೈಡಲ್ ತಿಳ್ಕೊಂಡು ಹೋಗ್ತಾನಲ್ರಿ. ನಮ್ಗೆ ಆಗಲ್ವಾ? ಗೋವಿಂದ್ ಜೈಸ್ವಾಲ್ ಅಂತ ಅವನ ಹೆಸರು. ಅಂತ ಗೋವಿಂದ್ ಜೈಸ್ವಾಲ್ ನಿಮ್ಮೊಳಗೂ ಒಬ್ರು ಇದ್ದೀರಾ. ಧಾರವಾಡ ಹತ್ತಿರದಲ್ಲೇ ಇದೆ. ಕೇವಲ ಪುಟ್ಟ ಪುಟ್ಟ ಕನಸುಗಳು ಸಾಲದು, ದೊಡ್ಡ ಕನಸುಗಳನ್ನ ಹೊತ್ಕೊಂಡು ಮುಂದೆ ಸಾಗ್ರಿ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮಾತಾಡೋದಕ್ಕೆ ಸಾಕಷ್ಟು ಮಾತುಗಳಿದಾವೆ. ನನ್ನ ಮನದ ತುಂಬೆಲ್ಲ ಆ ಮಾತುಗಳು ಹಾಗೆ ರಿಂಗನಿಸ್ತಾನೆ ಇರ್ತವೆ. ಮಾತಾಡ್ಬೇಕು ಅಂತ ಆಸೆ, ಆದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ಆದಾವ ನಮ ಜಾಳ ಉಳಿದಾವ ನಮ್ಮ ಹಾಡ, ಈಗ ಸಾಕವ್ವ ನಿನಕಲ್ಲ, ಈಗ ಸಾಕವ್ವ ನಿನಕಲ್ಲ ಬೆರಳಿಗೆ ಹಾಕಿ ದುಂಗೂರ ಸವೆದಾವೋ ಅಂತ ಹೇಳ್ತಾರ. ಜ್ವಾಳ ಬಿಸಾಕ್ ಬಂದ್ಳು ತಾಯಿ, ಹಾಡಾಕ್ ಶುರು ಮಾಡಿದಳು. ತಂದಿದ್ದು ಜ್ವಾಳ ಖಾಲಿ ಆಗಿದ್ದು ಕರೆ, ಆಕಿನ ಎದೆಯೊಳಗಿನ ಹಾಡು ಮುಗಿದಿರ್ಲಿಲ್ಲ. ಹಂಗ ಬಂದಿದ್ದೇನೆ ಸಮಯ ಖಾಲಿ ಆಗ್ತದೆ ಹೊರತು ನನ್ನ ಒಳಗಿನ ಮಾತುಗಳು ಖಾಲಿ ಆಗೋದೇ ಇಲ್ಲ ಅನ್ನುವ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹಳ ಪ್ರೀತಿಯಿಂದ ನೀವೆಲ್ಲ ನನ್ನನ್ನ ಕರೆಸಿದ್ರಿ. ನನಗೆ ಬಹಳ ಖುಷಿ ಏನು ಅಂದ್ರೆ, ಅಲ್ಲಿ ಇಬ್ರು ಸ್ಟೂಡೆಂಟ್ಸ್ಗಳು ಲಾಸ್ಟ್ ಅಲ್ಲಿ ಹಿಂದೆ ಈ ಹುಡುಗರ ಸಾಲಿನಲ್ಲಿ ಇಬ್ರು ಕುತ್ಕೊಂಡಿದ್ದಾರೆ. ಅಲ್ಲಿ ಆ ಇಬ್ರು ಹುಡುಗರು ಮಾತ್ರ, ಅಪ್ಪಿ ನೋಡಿಲಿ, ನೀವಿಬ್ಬರನ್ನ ನೋಡ್ತಾ ಇದ್ದೀನಿ. ಹೌದು, ನೀವೇನು ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಇಬ್ಬರನ್ನ ಮಾತ್ರ ಬಿಟ್ರೆ ಪಿನ್ ಡ್ರಾಪ್ ಆಗಿ ಪ್ರತಿಯೊಬ್ಬರು ಕೂಡ ನನ್ನ ಮಾತುಗಳನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಯಾರಿಗೆ ಆಲಿಸುವ ಸಂಸ್ಕೃತಿ ಇದೆ, ಇನ್ನೊಬ್ರು ಹೇಳುವಾಗ ಕೇಳಬೇಕು ಅನ್ನುವ ಮನಸ್ಥಿತಿ ಬರ್ತದಲ್ಲ, ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಅಪ್ಪಿ, ಇವತ್ತು ನಿನಗೆ ನೆನಪಿಟ್ಕೊಳ್ಳಿ, ಅಶೋಕ್ ಹಂಚಲಿದ್ದ ಬಸವನ ಬಾಗೇವಾಡಿಯ ಬಸವಣ್ಣ ಹುಟ್ಟಿದ ನೆಲದಿಂದ ಬಂದು ನಿಮ್ಮ ಕಾಲೇಜಿನ ಅಂಗಳದಲ್ಲಿ ನಿಂತ್ಕೊಂಡು ಅಪ್ಪಗಳು ಬರಲೇಬೇಕು ಅಂತ ನನಗೆ ಕಟ್ಟಪ್ಪನೆ ಮಾಡ್ತಾರೆ. ಅಪ್ಪಳ ಆದೇಶವನ್ನ ಪಾಲಿಸ್ಲಿಕ್ಕೆ ನಾನು ಇವತ್ತು ಬಂದು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನನ್ನ ಭಾಷಣ ಮುಗಿಯುವ ಕೊನೆಯವರೆಗೂ ಕೂಡ ನೀನು ಅಲ್ಲಿ ಆಟ ಆಡ್ಕೊಂಡೇ ಇದ್ದೆ. ಅಲ್ಲಿ ನನ್ನ ಪರಿಚಯ ಮಾಡಿದಂತ ಗುರುಗಳು ನಿನಗೆ ಹೇಳ್ತಾ ಇದ್ರು ಕೂಡ ನೀನು ಹಾಗೇ ಮುಂದುವರಿಸಿದೆ. ನೀನು ಬಹುಶಃ ಈಗ 4-6 ಸ್ಟೂಡೆಂಟ್ಸ್ ಗಳ ಮುಂದೆ ಹೀರೋ ಆಗ್ಬೋದು ಫ್ರೆಂಡ್, ಗೆಳೆಯ. ಆದ್ರೆ ಭವಿಷ್ಯದಲ್ಲಿ ಬಹಳ ಜನರಿಂದ ನಿಂದನೆಗೆ ಒಳಗಾಗ್ತೀಯ. ಇವತ್ತಿನ ಈ ಒಂದು ಘಟನೆ ಬಹುಶಃ ನಿನ್ನ ಬದುಕನ್ನ ಬದಲಿಸ್ತದೆ. ಎಲ್ಲರ ಹಾಗೆ ನಾನು ಇರ್ತೇನೆ, ಓದ್ತೇನೆ ಸರ್, ಬಂದಂತ ವ್ಯಕ್ತಿಗಳಿಗೆ ಗೌರವಿಸ್ತೇನೆ ಅನ್ನುವಂಥದ್ದು ಒಂದು ನಿನ್ನ ನೆನಪಲ್ಲಿ ಇದ್ರೆ ನಿನ್ನ ಬದುಕು ಬದಲಾಗ್ತದೆ.
ಬದಲಾಗೋದಕ್ಕೆ 1000 ವರ್ಷಗಳು ಬೇಕಾಗಿಲ್ಲ, ಒಂದು ಕ್ಷಣ ಸಾಕು. ಇವತ್ತು ನಾನು ನಿನ್ನನ್ನ ಹೆಸರು ಹೇಳಿ ಇವತ್ತು ನಿನ್ನನ್ನ ನೆನಪಿಸ್ತಾ ಇದ್ದೀನಲ್ಲ, ಇದು ಒಂದು ಕ್ಷಣ ಸಾಕು ಬದುಕು ಬದಲಿಸಿಕೊಳ್ಳಲು. ಭಗವಾನ್ ಬುದ್ಧರು ಬದಲಾಗಿದ್ದು ಸಾವಿರಾರು ವರ್ಷಗಳ ಮೇಲೆ ಅಲ್ಲ. ಒಂದು ಸತ್ತು ಹೋಗಿರುವ ವ್ಯಕ್ತಿಯ ಹೆಣವನ್ನು ನೋಡಿದಾಗ, ಮುಪ್ಪು ಬಂದಿರುವ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಬುದ್ಧ ಏನಾಗ್ತಾರೆ? ಸಿದ್ಧಾರ್ಥ ಬುದ್ಧನಾಗಿ ಹೋಗ್ತಾರೆ. ಬುದ್ಧನ ಸಂಪರ್ಕಕ್ಕೆ ಬಂದಂತ ಒಂದೇ ಕ್ಷಣದಲ್ಲಿ ಅಂಗುಲಿ ಮಾಲ ಒಬ್ಬ ಶ್ರೇಷ್ಠ ಬೌದ್ಧ ಭಿಕ್ಷು ಆಗ್ತಾರೆ. ಆ ಸೌತ್ ಆಫ್ರಿಕಾದ ಸೇಂಟ್ ಮೆರಿಟ್ಸ್ಬರ್ಗ್ ರೈಲ್ವೆ ಸ್ಟೇಷನ್ ನಲ್ಲಿ ಆ ರೈಲ್ವೆಯಿಂದ ಒಬ್ಬ ಮಹಾತ್ಮ ಗಾಂಧೀಜಿಯನ್ನು ಎತ್ತಿ ದೂರಕ್ಕೆ ಬಿಸಾಕಿದಾಗ ಆ ಒಂದೇ ಒಂದು ಕ್ಷಣದ ಘಟನೆ, ಅಲ್ಲಿ ಸೌತ್ ಆಫ್ರಿಕಾಕ್ಕೆ ಹೋಗುವಾಗ ಮೋಹನ್ ದಾಸ್ ಕರಮ್ಚಂದ್ ಆಗಿದ್ದಂತ ಗಾಂಧಿ ಆ ಒಂದು ಘಟನೆಯಿಂದ ಪ್ರಭಾವಿತರಾಗಿ ಬದುಕನ್ನ ಬದಲಾಯಿಸಿಕೊಂಡು ಅಲ್ಲಿಂದ ಭಾರತಕ್ಕೆ ಬರುವಾಗ ಮಹಾತ್ಮ ಗಾಂಧೀಜಿಯಾಗಿ ಹೊರಗೆ ಬರ್ತಾರೆ. ಯೋಚನೆ ಮಾಡಿ, ಆವತ್ತು ಶಿವಸುಬ್ರಹ್ಮಣ್ಯ ಅಯ್ಯರ್ APJ ಅಬ್ದುಲ್ ಕಲಾಂ ಅವರ ಬೆನ್ನಿಗೆ ಹೊಡಿತಾರೆ. ಹೊಡೆದು ಹೇಳ್ತಾರೆ, ನಾನು ಯಾರಿಗೆ ಬೆನ್ನಿಗೆ ಬೆತ್ತ ತಗೊಂಡು ಹೊಡಿತೀನೋ ಅವರು ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಗಳಾಗಿ ರೂಪುಗೊಳ್ತಾರೆ ಅಂತ ಹೇಳಿ ಅವರ ಗುರುಗಳು ಶಿವಸುಬ್ರಹ್ಮಣ್ಯ ಅಯ್ಯರ್ ಹೇಳ್ತಾ ಇದ್ರಲ್ಲ, ಆ ಒಂದು ಕ್ಷಣ, ಒಂದು ಘಟನೆ ಅವರ ಬದುಕನ್ನು ಬದಲಾಯಿಸ್ತಾರೆ. ಹಾಗೆ ನೀನು ಕೂಡ ಇವತ್ತು ನಾನು ಯಾಕೋ ನಿನ್ನ ಹೆಸರನ್ನ ತೆಗೆದುಕೊಂಡೆ ಅಂತ ಹೇಳಿ ಒಂದು ಕ್ಷಣ ಮನಸ್ಸು ಮಾಡು, ಸಂಕಲ್ಪ ಮಾಡು, ಬದಲಾಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡು, ನಿನ್ನ ಬದುಕು ಬದಲಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಾಕ್ರೆಟಿಸ್ನಿಗೆ ಸ್ಟೂಡೆಂಟ್ಸ್ ಗುರುಗಳು ಶಿಷ್ಯಂದ್ರು ಕೇಳ್ತಾರೆ, ಸರ್ ನಮಗೊಂದು ಸಾವಿನ ಸಮಯದಲ್ಲಿ ಒಂದು ಸಂದೇಶ ಕೊಡ್ರಿ ಅಂತ. ಸಾಕ್ರೆಟಿಸ್ ಕೇಳ್ತಾರೆ ಸ್ಟೂಡೆಂಟ್ಸ್ ಗಳಿಗೆ, ಹಲ್ಲು ಮೊದಲು ಬಂತ ನಾಲಿಗೆ ಮೊದಲು ಬಂತ ಅಂತ. ಅವ್ರು ಹೇಳ್ತಾರೆ ನಾಲಿಗೆ ಮೊದಲು ಬಂತು, ಹಲ್ಲು ಆಮೇಲೆ ಬಂತು ಅಂತ. ಸರಿ, ಮೊದಲು ನಾಲಿಗೆ ಹೋಯ್ತಾ ಏನ್ ಹಲ್ಲು ಹೋಯ್ತಾ ಅಂತ ಕೇಳ್ತಾರೆ. ಸರ್ ಮೊದಲು ಹಲ್ಲು ಹೋಯ್ತು ಅಂತ ಹೇಳ್ತಾರೆ. ಅಲ್ಲ, ಮೊದಲು ಬಂದಿದ್ದು ಮೊದಲು ಹೋಗ್ಬೇಕಾಗಿತ್ತು, ನಾಲಿಗೆ ಮೊದಲು ಬಂದಿತ್ತು ನಾಲಿಗೆ ಮೊದಲು ಹೋಗ್ಬೇಕಾಗಿತ್ತು, ಹಲ್ಲು ಆಮೇಲೆ ಬಂದಿತ್ತು ಹಲ್ಲು ಆಮೇಲೆ ಹೋಗ್ಬೇಕಾಗಿತ್ತು, ಆದ್ರೆ ಹಲ್ಲೇ ಮೊದಲು ಯಾಕೆ ಹೋಗಿದೆ ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್ ಕೇಳ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಸಾಕ್ರೆಟಿಸ್ ಹೇಳ್ತಾರೆ, ಯಾವುದು ಮೃದುವಾಗಿರ್ತದೆ ಅದು 100 ಕಾಲ ಬದುಕ್ತದೆ, ಆದರೆ ಯಾವುದು ಕಠೋರವಾಗಿರ್ತದೆ ಅದು ಮುರಿದು ಬೀಳುತ್ತದೆ. ಗಾಳಿ ಬೀಸುವಾಗ ಯಾವುದು ನೆಟ್ಟಿಗೆ ನಿಂತ್ಕೊಂಡಿರುವಂತ ಮರ ಮುರ್ಕೊಂಡು ಬೀಳ್ತದೆ, ಆದರೆ ಹುಲ್ಲು ಸಸಿ ಬಾಗಿ ಮತ್ತೆ ಗಾಳಿ ಬೀಸಿದಾದ್ಮೇಲೆ ಮತ್ತೆ ಎದ್ದು ನಿಲ್ಕೋತದೆ ಅಲ್ವಾ? ನಾವು ಕಠೋರವಾಗಿದ್ರೆ, ಬಾಗದೆ ಹೋದರೆ, ಬೀಗ್ತಾ ಇದ್ರೆ ಆ ಬೀಸುವ ಬದುಕಿನ ಹೊಡೆತಗಳಿಗೆ ಸಿಕ್ಕಿ ಮುರಿದು ಹೋಗ್ತದೆ. ಆದ್ರೆ ನಿನಗೆ ಬಾಗುವ ಸ್ವಭಾವವಿದ್ದರೆ ಆ ಗಾಳಿ ಕಷ್ಟ ಬಂದು ಹೋದ ಮೇಲೆ ಮತ್ತೆ ಹೀಗೆ ಎದ್ದು ನಿಂತ್ಕೋತೀಯ, ಆ ಶಕ್ತಿ ನಿನಗೆ ಬರ್ತದೆ. ಹಾಗೆ ಬೀಗೋದು ಬೇಡ, ಬಾಗೋದನ್ನ ಕಲಿಯೋಣ. ಕಠೋರ ಮಾತುಗಳನ್ನ ಆಡೋದು ಬೇಡ, ಮೃದು ಮಾತುಗಳನ್ನ ಆಡೋಣ. ಮೃದು ವಚನಗಳ ಸಕಲ ಜಪಂಗಳು, ಮೃದು ವಚನಗಳ ಸಕಲ ತಪಂಗಳು, ಸದು ವಿನಯವೇ ಸದಾಶಿವನ ಒಲುಮೆ ಅಂತ ಬಸವಣ್ಣ ಹೇಳಿದ್ದಾರೆ. ಹಾಗೆ ಆ ಬಸವಾದಿ ಶರಣರು, ಅವರ ದಾರಿಯಲ್ಲಿ ನಡೆದಂತಹ ಮಡಿವಾಳೇಶ್ವರಪ್ಪಗಳು, ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಸ್ವಾಮಿಗಳು, ಅವರ ದಾರಿಯಲ್ಲೇ ಸಿದ್ದೇಶ್ವರ ಅಪ್ಪ ಅನ್ನುವಂಥ ಜ್ಞಾನ ಗುಮ್ಮಟದ ಶಿಷ್ಯಂದಿರಾಗಿ ಅವರ ಸೇವೆಯನ್ನ ಸದಾ ಮಾಡ್ತಾ, ಅವರು ಎಲ್ಲಿ ಪ್ರವಚನ ಇರ್ತಾವೋ ಆ ಪ್ರವಚನ ನಡೆಯುವ ಸ್ಥಳಗಳನ್ನ ಗುರುತಿಸಿ, ಅವರು ಉಳಿಯುವ ಸ್ಥಳವನ್ನ ಗುರುತಿಸಿ ಅಲ್ಲಿ ಸಿದ್ದೇಶ್ವರ ಅಪ್ಪಗಳು ಪ್ರವಚನ ನಡೆಯುವ ಹಾಗೆ ವ್ಯವಸ್ಥೆಯನ್ನು ಏರ್ಪಾಟು ಮಾಡ್ತಾ ಇದ್ದಂತ ಪರಮ ಪೂಜ್ಯರು ಇಲ್ಲಿ ಆತ್ಮಾರಾಮ ಅಪ್ಪಗಳು. ಅವರು ಕೃಷಿಯನ್ನ ಮಾಡ್ತಾರೆ. ಆ ಕೃಷಿಯಲ್ಲಿ ಒಬ್ಬ ಪೈಲ್ವಾನ್ರಾಗಿ, ಒಬ್ಬ ಕೃಷಿ ಮಾಡುವಂತ ಒಬ್ಬ ಶ್ರೇಷ್ಠ ಕಾಯಕ ಜೀವಿಗಳಾಗಿ, ಒಬ್ಬ ಶ್ರೇಷ್ಠ ಗುರುವಿನ ಅಪ್ಪಟ ಅತ್ಯಂತ ಪ್ರೀತಿ ಪಾತ್ರ ಶಿಷ್ಯಂದಿರಾಗಿ ಇವತ್ತು ಅವರು ನೋಡಿ ಇಂಥ ಒಂದು ದೊಡ್ಡ ಪರಂಪರೆಯನ್ನ ಹೊಂದಿರುವಂತ ಶ್ರೀಮಠಕ್ಕೆ ಪರಮ ಪೂಜ್ಯ ಶ್ರೀ ಆತ್ಮಾರಾಮ ಅಪ್ಪಗಳು ಬಂದು ಪೀಠಕ್ಕೆ ಬಂದು ನಿಲ್ತಾರಲ್ಲ, ಇದು ಅಂತ ಅಪ್ಪಗಳ ಬಹುದೊಡ್ಡ ಒಂದು ಶಕ್ತಿಯನ್ನ ತೋರಿಸ್ತದೆ. ನಾವಿದ್ದೇವೆ ನಿಮ್ಮ ಹಿಂದೆ ಅಪ್ಪಗಳೇ, ನೀವು ಏನೆಲ್ಲ ಒಳ್ಳೆತನ ಮಾಡ್ತಾನೆ ಹೋಗಿ, ನಾವು ನಿಮಗೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಎಲ್ಲ ಹಿರಿಯರು ಅವ್ರ ಜೊತೆಗೆ ಕೈ ಜೋಡಿಸಿದ್ರಲ್ಲ ಸರ್, ನಿಮ್ಮ ಹಿರಿತನಕ್ಕೆ ನಾನು ಋಣಿಯಾಗಿದ್ದೇನೆ. ಪಣತಿ ಒಡೆದಿದೆ, ಬತ್ತಿ ಬಿದ್ದಿದೆ, ತೈಲ ಚೆಲ್ಲಿದೆ, ಆದರೂ ಹಣತೆ ಹಚ್ಚುವ ಕಾಯಕ ನಡೆದೇ ಇದೆ ಅಂತ. ಒಂದಿಷ್ಟು ಜನ ಪಣತಿ ಹೊಡಿತಾನೆ ಇರ್ತಾರೆ, ಆ ದೀಪವನ್ನ ಆರಿಸ್ತಾನೆ ಇರ್ತಾರೆ, ಎಣ್ಣೆಯನ್ನ ಚೆಲ್ತಾನೆ ಇರ್ತಾರೆ. ಅವರು ಆರಿಸುವವರು ಆರಿಸ್ತಾನೆ ಇರ್ಲಿ, ಆದ್ರೆ ದೀಪ ಬೆಳಗಿಸುವವರು ಬೆಳಗಿಸ್ತಾನೆ ಇರ್ಬೇಕು. ಪಣತಿ ಒಡೆದಿದೆ, ಬತ್ತಿ ಬಿದ್ದಿದೆ, ತೈಲ ಚೆಲ್ಲಿದೆ, ಆದರೂ ಹಣತೆ ಹಚ್ಚುವ ಕಾಯಕ ನಡೆದೇ ಇದೆ.
ಯಾವ ಕಾಲೇಜಿನ ಅಂಗಳದಲ್ಲಿ ಇವತ್ತು ಡಿಗ್ರಿ ಕಾಲೇಜ್ ಇದೆ, ಯಾವ ಮಠದ ಅಂಗಳದಲ್ಲಿ ಇವತ್ತು PU ಕಾಲೇಜ್ ರನ್ ಆಗ್ತಾ ಇದೆ, ಇದೇ ಅಂಗಳದಲ್ಲಿ ಮುಂದೊಂದು ದಿನ BEd ಕಾಲೇಜ್ ಬರ್ತದೆ, ಕಾನೂನು ಲಾ ಕಾಲೇಜ್ ಬರ್ತದೆ, ದೊಡ್ಡ ಕಾಲೇಜ್ಗಳು ಬರ್ತಾವೆ. ಆತ್ಮಾರಾಮ ಶ್ರೀಗಳ ಆ ಕರ್ತೃತ್ವ ಶಕ್ತಿಯಿಂದ ಅವರ ಮೌನ, ಆ ಮೌನದಲ್ಲಿರುವಂತ ಶಕ್ತಿ ಅದು ಗೊತ್ತಿದ್ದವರಿಗೆ ಗೊತ್ತಾಗ್ತದೆ. ಕೆಲವೊಬ್ರು ಬಡ ಬಡ ಮಾತಾಡಿ ಬಿಡ್ತೇವೆ, ಆದರೆ ನಮ್ಮ ಶಕ್ತಿ ಅದು ಅನಾವರಣ ಆಗೋದಿಲ್ಲ. ಮೌನಿಯಾಗಿರುವಂತ ಸಂತರ ಮಾತುಗಳಿಗೆ ತೂಕ ಇರ್ತದೆ, ಅವರಲ್ಲಿ ತಪಸ್ಸಿನ ಶಕ್ತಿ ಇರ್ತದೆ. ಆತ್ಮಾರಾಮ ಅಪ್ಪಗಳ ತಪಸ್ಸಿನ ಶಕ್ತಿ, ಸಿದ್ದೇಶ್ವರ ಅಪ್ಪಗಳ ಕರುಣೆಯ ಕೃಪೆ ಅವರ ಮೇಲಾಗಿದೆ. ಅವ್ರ ಜೊತೆಗೆ ಈ ಹಿರಿಯರು ಇರುವಾಗ, ವಿದ್ಯಾರ್ಥಿಗಳೇ ನೀವುಗಳೆಲ್ಲ ಬನ್ನಿ, ಇಂಥ ಪವಿತ್ರವಾದ ನೆಲದೊಳಗೆ ನಾವು ಅಭ್ಯಾಸ ಮಾಡೋಣ. ಅಲ್ಲಿರುವ ಗುರುಗಳಿಗೆ ಅವರ ಪ್ರೀತಿಗೆ ನಾವು ಒಂದಿಷ್ಟು ಋಣವನ್ನ ತೀರಿಸೋಣ. ನನ್ನ ಊರಿನಿಂದ ಅಡ್ಮಿಷನ್ ಮಾಡಬೇಕಾಗಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಬನ್ನಿ, ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡೋಣ. ನಾವು ಕೂಡ ಒಂದಿಷ್ಟು ಸಂಸ್ಕಾರವನ್ನ, ಒಂದಿಷ್ಟು ಶಿಕ್ಷಣವನ್ನ, ಒಂದಿಷ್ಟು ಅಧ್ಯಾತ್ಮದ ಸಂಸ್ಕಾರವನ್ನ ಪಡೆಯೋಣ ಅಂತ ಹೇಳಿ ನೀವೆಲ್ಲ ಆ ದಿಶೆಯೊಳಗೆ ನಿಮ್ಮ ಪ್ರಯತ್ನವನ್ನ ಮಾಡಿದ್ರೆ ಸಾಕು, ಈ ಕಲಿತಿರುವಂತ ಋಣ ನೀವು ತೀರಿಸಿದ ಹಾಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೆ ಪ್ರೀತಿಯಿಂದ ಕರೆಸಿದ್ರಿ, ತಮ್ಮ ಚಪ್ಪಾಳೆಗಳನ್ನ ಕೊಟ್ರಿ. ನೀವು ಕೊಟ್ಟಿರುವ ಪ್ರೀತಿಗೆ, ನಿಮ್ಮ ಚಪ್ಪಾಳೆಗೆ ನಾನೇನು ಕೊಟ್ಟೇನು, ನಿಮ್ಮೆಲ್ಲರ ಪ್ರೀತಿಯ ಋಣದ ಸಾಲಗಾರ ನಾನು ಅಂತ ಕವಿ ಹೇಳುವ ಹಾಗೆ, ಕಲ್ಲು ಕೊಟ್ಟವಿಗೆ ಎಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಮಲ್ಲಿಗೆ ಮುಡಿಯುವಂತ ಸೊಸೆ ನಿನ್ನ ಮನೆಗೆ ಬರಲಿ ಅಂತ ಹಾರೈಸ್ತಾರಲ್ಲ, ಹಾಗೆ ಈ ಸಂಸ್ಥೆ ಬೆಳಗಲಿ ಅಂತ ಆಶಿಸ್ತಾ, ನೀವೆಲ್ಲ ಯಾರು ಪರೀಕ್ಷೆಗೆ ಹೋಗ್ತಾ ಇದ್ರಿ ಸ್ಟೂಡೆಂಟ್ಸ್, ಆ ಎಲ್ಲ PUC ವಿದ್ಯಾರ್ಥಿಗಳಿಗೆ 18ನೇ ತಾರೀಕಿನಿಂದ ನಿಮ್ಮ ಕನ್ನಡ ಪರೀಕ್ಷೆ, ಇದು 28ನೇ ತಾರೀಕಿಗೆ ನಿಮ್ಮ ಕನ್ನಡದ ಪರೀಕ್ಷೆ ಇದೆ. ಆ ಪರೀಕ್ಷೆ ಆರಂಭ ಆಗ್ತದೆ. ದೇವರು ಪರಮ ಪೂಜ್ಯರು ನಿಮ್ಗೆ ಶಕ್ತಿಯನ್ನ ಕೊಡ್ಲಿ. ಶ್ರೀಮಠದ ಅಂಗಳದಲ್ಲಿ ಕಲಿತಿರುವಂತ ನಿಮ್ಮಗಳ ಪ್ರತಿಭೆಯಿಂದ ಇಡೀ ದಶದಿಕ್ಕುಗಳಿಗೂ ಪರಿಮಳವನ್ನ ಬೀರುವಂತಹ ಫಲಿತಾಂಶ ಇಲ್ಲಿಗೆ ಬರಲಿ. ನೀವು ಸಾಧನೆ ಮಾಡಿದಾಗ, ಅತಿ ಹೆಚ್ಚು ಸ್ಕೋರ್ ಮಾಡಿ ಸಾಧನೆ ಮಾಡಿದಾಗ, ನಿಮಗೆ ಇಲ್ಲಿ ಅಭಿನಂದಿಸಬೇಕು ಅಂತ ಸನ್ಮಾನ ಸಮಾರಂಭ ಮಾಡಿದಾಗ ನಾನು ಮತ್ತೊಮ್ಮೆ ಬಂದು ನಿಮಗೆ ಅಭಿನಂದಿಸುವ ಕಾರ್ಯದಲ್ಲಿ ಕೈ ಜೋಡಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿ, ಹೋಗುವಾಗ ಗೆಲ್ಲಬೇಕು, ಸದಾ ತಲೆ ಮೇಲೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ಗೆಲುವಿನ ಹಾಡು ಹಾಡ್ತಾ ಇರಬೇಕು. ಅದನ್ನ ಹಾಡು ಹಾಡ್ತಾ ಇಲ್ಲಿಂದ ನೀವು ಹೋಗೋಣ ಅಂತ ಹೇಳಿ, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು, ಗೆದ್ದೆ ಗೆಲ್ಲುವೆವು ಒಂದು ದಿನ, ಮನದಲ್ಲಿ ವಿಶ್ವಾಸ ಏನ ಎದೆಯಲ್ಲಿ ಮೂಡುತ್ತಿದೆ, ಗೆದ್ದೆ ಗೆಲ್ಲುವೆವು ಒಂದು ದಿನ. हम होंगे कामयाब, हम होंगे कामयाब, हम होंगे कामयाब एक दिन. धन्यवाद.